ಹಾಯ್ ಎವ್ರಿವನ್, ವೆಲ್ಕಮ್ ಟು ಕನ್ನಡ ಬ್ಯಾಂಕಿಂಗ್ ಕ್ಲಾಸಸ್ ಚಾನಲ್. ಇವತ್ತು ನಾನು ನಿಮಗೆ RRB PO ಪ್ರಿಲಿಮ್ಸ್ ರೀಸನಿಂಗ್ ಸಬ್ಜೆಕ್ಟಲ್ಲಿ ಕೇಳಿರುವಂಥ ಪಜಲ್ ಆ್ಯಂಡ್ ಸೆಟ್ಟಿಂಗ್ ಅರೇಂಜ್ಮೆಂಟ್ನ ಯಾವ ಥರ ಸಾಲ್ವ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ RRB PO ಎಕ್ಸಾಮ್ಸ್ಗೆ ಟೋಟಲ್ 45 ಮಿನಿಟ್ಸ್ ಇರುತ್ತೆ. 45 ಮಿನಿಟ್ಸಲ್ಲಿ ರೀಸನಿಂಗ್ 40 ಕ್ವಶನ್ಸ್ ಮತ್ತು ಕಾನ್ಸೆಷನ್ 40 ಕ್ವಶನ್ಸ್ ಇರುತ್ತೆ. ಸೊ ಟೋಟಲ್ 80 ಕ್ವಶನ್ಸ್ 80 ಮಾರ್ಕ್ಸ್. ವಿದಿನ್ 45 ಮಿನಿಟ್ಸಲ್ಲಿ ರೀಸನಿಂಗ್ ಮತ್ತು ಕಾಂಟ್ ಎರಡು ಸೆಕ್ಷನನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ರೀಸನಿಂಗ್ಗೆ 20 ಮಿನಿಟ್ಸ್ ಅಥವಾ ಕಾಂಟ್ಗೆ 25 ಮಿನಿಟ್ಸ್ ಈಗಲಾದರೂ ನೀವು ಸಾಲ್ವ್ ಮಾಡ್ಕೋಬೋದು. ಇಲ್ಲ ಕಾಂಟ್ ಸೆಕ್ಷನ್ 20 ಮಿನಿಟ್ಸ್ ಆ್ಯಂಡ್ ರೀಸನಿಂಗ್ ಸೆಕ್ಷನ್ 25 ಮಿನಿಟ್ಸ್ ಈ ಥರ ಆದರೂ ತೊಗೊಂಡ್ಬಿಟ್ಟು ಸಾಲ್ವ್ ಮಾಡ್ಬೋದು. ಸೊ ಇದಕ್ಕೆ ಪಜಲ್ ಮತ್ತು ಸಿಟ್ಟಿಂಗ್ಗೆ ಒಂದೊಂದಕ್ಕೆ 5 ಮಾರ್ಕ್ಸ್ ಈ ಥರ ಇರುತ್ತೆ. ಯಾವ ಥರ ಸಾಲ್ವ್ ಮಾಡೋದು ಅಂತ ಇದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಫಸ್ಟ್ ಯಾವತ್ತು ಪಜಲ್ ಅಥವಾ ಸಿಟ್ಟಿಂಗ್ ಅರೇಂಜ್ಮೆಂಟ್ನ ಸಾಲ್ವ್ ಮಾಡುವಾಗ ಫಸ್ಟ್ ಎಲ್ಲ ಸೆಂಟೆನ್ಸ್ನು ಫುಲ್ ಓದ್ಕೊಳ್ಳಿ. ಅದರ ನೆಕ್ಸ್ಟ್ ಸೇಮ್ ಎಲಿಮೆಂಟ್ ಇಲ್ಲಿ ನೋಡಿ, ಫಸ್ಟ್ ಸೆಂಟೆನ್ಸಲ್ಲಿ ಎಸ್ ಆ್ಯಂಡ್ ಪಿ ಇದೆ, ನೆಕ್ಸ್ಟ್ ಸೆಂಟೆನ್ಸಲ್ಲಿನೂ ಕೂಡ ಪಿ ಇದೆ, ಅದ್ರ ನೆಕ್ಸ್ಟ್ ಸೆಂಟೆನ್ಸ್ ಕೂಡ ಪಿ ಇದೆ. ಸೊ ಈ ಥರ ಯಾವ್ದು ಸೇಮ್ ಎಲಿಮೆಂಟ್ ಎರಡನೇ ಸೆಂಟೆನ್ಸ್ ಮೂರನೇ ಸೆಂಟೆನ್ಸ್ ಕನೆಕ್ಟ್ ಆಗುತ್ತೋ ಇಲ್ಲೋ ಅದನ್ನು ಆ ಥರ ನೋಡ್ಕೊಂಡ್ಬಿಟ್ಟು ಫಸ್ಟ್ ಕ್ಲೂಯಿಂದನೇ ಸ್ಟಾರ್ಟ್ ಮಾಡಬೇಕಂತ ಏನಿಲ್ಲ. ಪಜಲ್ ಅಥವಾ ಸಿಟ್ಟಿಂಗ್ ಅರೇಂಜ್ಮೆಂಟ್ ನಿಮ್ಗೆ ಯಾವ ಕ್ಲೂ ಹೆಲ್ಪ್ಫುಲ್ ಆಗುತ್ತೆ, 2-3 ಕಡೆ ಕನೆಕ್ಟ್ ಆಗಿರೋದು ಅದನ್ನು ನೋಡ್ಕೊಂಡ್ಬಿಟ್ಟು ಸಾಲ್ವ್ ಮಾಡ್ಕೊಳ್ಳಿ. ಸೊ ಇಲ್ಲಿ 3% ಸಿಟ್ ಬಿಟ್ವೀನ್ ಎಸ್ ಆ್ಯಂಡ್ ಪಿ. ಆರ್ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಪಿ. ಪಿ ಹೂ ಲೈಕ್ಸ್ ಗ್ರೀನ್ ಕಲರ್ ಸಿಟ್ಸ್ ಫೋರ್ತ್ ಟು ದ ಲೆಫ್ಟ್ ಆಫ್ ಎಸ್. ವೈ ಸಿಟ್ಸ್ ಫಿಫ್ತ್ ಟು ದ ರೈಟ್ ಆಫ್ ಎಸ್. ಎಕ್ಸ್ ಲೈಕ್ಸ್ ಪರ್ಪಲ್ ಕಲರ್ ಆ್ಯಂಡ್ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ವೈ. N sits fourth to the right of X. Only 4% sit to the right of N. The one who likes magenta color sits second to the left of P. T sits second to the left of R. Only 4% sit to the left of M. M who sits at the extreme left end likes yellow color. T likes orange color. The one who likes violet color sits third to the left of S. The one who likes blue color sits second to the right of Y. Z sits fourth to the right of N and O ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆನ್ ಸಿಟ್. ಇಲ್ಲಿ ನೋಡಿ, ಇಲ್ಲಿ ಎಸ್ ಪಿ ಆರ್ ಇವೆಲ್ಲ ಎಲಿಮೆಂಟ್ಸ್ಗಳು, ಆಮೇಲೆ ಇಲ್ಲಿ ಕಲರ್ನೂ ಕೂಡ ಕೊಟ್ಟಿದ್ದಾರೆ. ಸೊ ಇದು ವೇರಿಯಬಲ್ ಬೇಸ್ಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್. ಯಾಕಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು ಅಂದರೆ ಗ್ರೀನ್ ಕಲರ್ ಈ ಥರ ಎಲ್ಲ ಕಲರು ಕೊಟ್ಟಾಗ ಎಲಿಮೆಂಟ್ ಕೊಟ್ಟಾಗ ಇದನ್ನು ವೇರಿಯಬಲ್ ಒಂದಕ್ಕಿಂತ ಜಾಸ್ತಿ ಎಲಿಮೆಂಟ್ಸ್ ಈ ಥರ ಇದ್ದಾಗ ಇದನ್ನು ವೇರಿಯಬಲ್ ಬೇಸ್ಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಥವಾ ಪಜಲ್ ಅಂತ ಕರಿತೀವಿ. ಸೊ 3% ಸಿಟ್ ಬಿಟ್ವೀನ್ ಎಸ್ ಆ್ಯಂಡ್ ಪಿ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಪಿ ಆರ್ ಸಿಟ್ಸ್ second to the left of P. P who likes green color sits fourth to the left of S. ಇಲ್ಲಿ ಯಾವ ಡೈರೆಕ್ಷನನ್ನು ಫೇಸ್ ಮಾಡ್ತಿದ್ದಾರೆ ಅಂತ ಕೊಟ್ಟಿಲ್ಲ, ನಾರ್ತ್ ಅಥವಾ ಸೌತ್ ಅಂತ ಏನು ಕೊಟ್ಟಿಲ್ಲ. ಸೊ ಇಲ್ಲಿ 3% ಸಿಟ್ ಬಿಟ್ವೀನ್ ಎಸ್ ಆ್ಯಂಡ್ ಪಿ ಈ ಥರ ಪ್ರೊಜೆಕ್ಷನನ್ನು ತಗೊಳ್ತೀವಿ. ಸೊ ಇಲ್ಲಿ 3% ಸಿಟ್ ಬಿಟ್ವೀನ್ ಎಸ್ ಆ್ಯಂಡ್ ಪಿ. ಇಲ್ಲಿ ನೋಡಿ 3 ಜನ 3% ಸಿಟ್ ಬಿಟ್ವೀನ್ ಎಸ್ ಆ್ಯಂಡ್ ಪಿ. ಆರ್ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಪಿ. ಇವಾಗ ಇದನ್ನು ನಾರ್ತ್ ಡೈರೆಕ್ಷನಲ್ಲಿ ಎಲ್ಲ ನಾರ್ತ್ ಡೈರೆಕ್ಷನ್ ತೊಗೊಂಡ್ರೆ ಆರ್ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಪಿ ಇಂದ ಸೆಕೆಂಡ್ ಲೆಫ್ಟ್ಗೆ. ಲೆಫ್ಟ್ ಅಂದರೆ ಈ ಸೈಡ್, ರೈಟ್ ಅಂದರೆ ಈ ಡೈರೆಕ್ಷನ್, ಲೆಫ್ಟ್ ಅಂದರೆ ಈ ಡೈರೆಕ್ಷನ್. ಎಲ್ ಅಂದರೆ ಲೆಫ್ಟ್, ಆರ್ ಅಂದರೆ ರೈಟ್. ಆರ್ ಸಿಟ್ ಸೆಕೆಂಡ್ ಅಂದರೆ ಇಲ್ಲಿ ಬರುತ್ತೆ. ಆರ್ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಪಿ ಇಂದ ಸೆಕೆಂಡ್ ಲೆಫ್ಟ್ಗೆ, ಇದು ಫಸ್ಟ್ ಲೆಫ್ಟ್ ಸೆಕೆಂಡ್ ಲೆಫ್ಟ್ಗೆ. ಆರ್ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಪಿ. ಪಿ ಹೂ ಲೈಕ್ಸ್ ಗ್ರೀನ್ ಕಲರ್. ಪಿ ಎಲಿಮೆಂಟ್ ಏನಿದೆ ಅಲ್ಲ, ಇದು ಗ್ರೀನ್ ಕಲರ್ನ ಲೈಕ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಪಿ ಅನ್ನೋದು ಗ್ರೀನ್ ಕಲರ್ನ ಲೈಕ್ ಮಾಡಿ. ಪಿ ಹೂ ಲೈಕ್ಸ್ ಗ್ರೀನ್ ಕಲರ್ ಸಿಟ್ಸ್ ಫೋರ್ತ್ ಟು ದ ಲೆಫ್ಟ್ ಆಫ್ ಎಸ್. ಎಸ್ ಇಂದ ಫೋರ್ತ್ ಟು ದ ಲೆಫ್ಟ್ ಆಫ್ ಎಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇವಾಗ ಇದು ಇಲ್ಲಿ ಯಾವ ನಾರ್ತ್ ಡೈರೆಕ್ಷನು ಸೌತ್ ಡೈರೆಕ್ಷನ್ ಯಾವುದು ಅಂತ ಅವ್ರು ಕೊಟ್ಟಿಲ್ಲ. ಸೊ ಅದಕ್ಕೆ ಈಗ ಇಲ್ಲವ್ರು ಫೋರ್ತ್ ಟು ದ ಇಲ್ಲಿ ಪಿ ಹೂ ಲೈಕ್ಸ್ ಗ್ರೀನ್ ಕಲರ್ ಸಿಟ್ಸ್ ಫೋರ್ತ್ ಟು ದ ಲೆಫ್ಟ್ ಆಫ್ ಎಸ್ ಅಂತ ಕೊಟ್ಟಿದ್ರು. ಫೋರ್ತ್ ಟು ದ ಲೆಫ್ಟ್ ಆಫ್ ಎಸ್ ಅಂದರೆ 1 2 3 4. ಇಲ್ಲಿ ಎಸ್ ತೊಗೊಂಡ್ರೆ ನಾರ್ತ್ ಡೈರೆಕ್ಷನ್ ಲೆಫ್ಟ್, ಎಸ್ ಇಂದ ಲೆಫ್ಟ್ 1 2 3 1 2 3 ಫೋರ್ತ್ ಎಸ್. P who likes green color sits fourth to the left of S. Next Y sits fifth to the right of S ಅಂತ ಕೊಟ್ಟಿದ್ದಾರೆ. ಇಲ್ಲಿ 3% ಸಿಟ್ ಬಿಟ್ವೀನ್ ಎಸ್ ಆ್ಯಂಡ್ ಪಿ ಅಂತ ಕೊಟ್ಟಿದ್ದಾರೆ. 3% sit between 3% sit between S and P. R sits second to the left of P.
R sits second to the left of P. P who likes green color. P green colorನ ಲೈಕ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಲರ್ ಸಿಟ್ಸ್ ಫೋರ್ತ್ ಟು ದ ಲೆಫ್ಟ್ ಆಫ್ ಎಸ್. ಎಸ್ ಇಂದ ಫೋರ್ತ್ ಲೆಫ್ಟ್ಗೆ 1 2 3 4th ಲೆಫ್ಟ್ಗೆ. ನೆಕ್ಸ್ಟ್ ವೈ ಸಿಟ್ಸ್ ಫಿಫ್ತ್ ಟು ದ ರೈಟ್ ಆಫ್ ಎಸ್. ವೈ ಸಿಟ್ಸ್ ಫಿಫ್ತ್ ಟು ದ ರೈಟ್ ಅಂದರೆ ರೈಟ್ ಈ ಸೈಡ್ 1 2 3 4 5 1 2 3 4 5. ವೈ ಸಿಟ್ಸ್ ಫಿಫ್ತ್ ಟು ದ ರೈಟ್ ಆಫ್ ಎಸ್. ರೈಟ್ ಡೈರೆಕ್ಷನ್ ಅಂದರೆ ಈ ಸೈಡಿಂದ. ಸೊ ನೆಕ್ಸ್ಟ್ ಎಕ್ಸ್ ಲೈಕ್ಸ್ ಪರ್ಪಲ್ ಕಲರ್ ಆ್ಯಂಡ್ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ವೈ. ವೈನ ಲೆಫ್ಟ್ ಅಂದರೆ ಎಕ್ಸ್ ಲೈಕ್ಸ್ ಪರ್ಪಲ್ ಕಲರ್. ಎಕ್ಸ್ ಪರ್ಪಲ್ ಕಲರ್ನ ಲೈಕ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ, ಪರ್ಪಲ್ ಕಲರ್. ಆ್ಯಂಡ್ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ವೈ. ವೈನ ಸೆಕೆಂಡ್ ಲೆಫ್ಟ್, ಫಸ್ಟ್ ಸೆಕೆಂಡ್ ಇಲ್ಲಿ. ನೆಕ್ಸ್ಟ್ ಎನ್ ಸಿಟ್ಸ್ ಫೋರ್ತ್ ಟು ದ ರೈಟ್ ಆಫ್ ಎಕ್ಸ್. ಎನ್ ಸಿಟ್ಸ್ ಫೋರ್ತ್ ಇಲ್ಲಿ ಎನ್ ಸಿಟ್ಸ್ ಫೋರ್ತ್ ಟು ದ ರೈಟ್ ಆಫ್ ಎಕ್ಸ್. ಎಕ್ಸ್ನ ರೈಟ್ ಭಾಗದಿಂದ 1 2 3 4 ಫೋರ್ತ್ಗೆ ಎನ್ ಕೂಡ್ತಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಓನ್ಲಿ 4% ಸಿಟ್ ಟು ದ ರೈಟ್ ಆಫ್ ಎನ್. ಎನ್ನಿಂದ ರೈಟಲ್ಲಿ, ಸೊ ಇಲ್ಲಿ ಪ್ಲೇಸ್ ಇಲ್ಲಿ ಕೆಳಗಡೆ ತೊಗೊಳ್ತೀವಿ. ಇಲ್ಲಿ ಎನ್ನಿಂದ ಕೆಳಗಡೆ ಓನ್ಲಿ 4% ಸಿಟ್ ಟು ದ ರೈಟ್ ಆಫ್ ಎನ್ ಅಂದರೆ ಎನ್ನ ರೈಟ್ ಭಾಗ ಅಂದರೆ ಈ ಸೈಡ್ ಕೆಳಗಡೆ ಕೇವಲ 4 ಜನ ಅಷ್ಟೇ ಕೂಡ್ತಾರೆ ಅಂತ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ಎನ್ ಇನ್ನಿದೆಲ್ಲ ಇದ್ರ ರೈಟ್ ಸೈಡ್ ಓನ್ಲಿ 4% 1 2 3 4. ಸೊ ಕೇವಲ 4 ಜನ ಅಷ್ಟೇ. ಓನ್ಲಿ ಅಂತ ಹೇಳಿದರೆ ಕೇವಲ 4 ಜನ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ ಅಂತ ಹೇಳಿದ್ದಾರೆ. ಸೊ ಓನ್ಲಿ 4% ಸಿಟ್ ಟು ದ ರೈಟ್ ಆಫ್ ಎನ್. ದ ಒನ್ ಹೂ ಲೈಕ್ಸ್ ಮ್ಯಾಗ್ನೆಟಾ ಕಲರ್ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಪಿ. ಇಲ್ಲಿ ಮ್ಯಾಗ್ನೆಟಾ ಕಲರ್ ಅಂದರೆ ಇಲ್ಲಿ R ಬರುತ್ತೆ. ಏನು ಕೊಟ್ಟಿದ್ದಾರೆ ಅಂದರೆ ದ ಒನ್ ಹೂ ಲೈಕ್ಸ್ ಮ್ಯಾಗ್ನೆಟಾ ಕಲರ್ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಪಿ. ಪಿ ಇಂದ ಸೆಕೆಂಡ್ ಲೆಫ್ಟ್ಗೆ, ಫಸ್ಟ್ ಲೆಫ್ಟ್ ಸೆಕೆಂಡ್ ಲೆಫ್ಟ್ಗೆ ದ ಒನ್ ಹೂ ಯಾರು ಮ್ಯಾಗ್ನೆಟಾ ಕಲರ್ನ ಲೈಕ್ ಮಾಡ್ತಾರೋ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಪಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟಿ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಆರ್. ಟಿ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಆರ್ ಅಂದರೆ ಆರಿಂದ ಸೆಕೆಂಡ್ ಲೆಫ್ಟ್ಗೆ ಟಿ ಕೂಡ್ತಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಓನ್ಲಿ 4% ಸಿಟ್ ಟು ದ ಲೆಫ್ಟ್ ಆಫ್ ಟಿ. ಟೀನ ಲೆಫ್ಟ್ ಭಾಗದಲ್ಲಿ ಕೇವಲ 4 ಜನ ಅಂತ ಕೊಟ್ಟಿದ್ದಾರೆ. 1 2 3 4. ಟೀನ ಬಲಭಾಗದಲ್ಲಿ ಓನ್ಲಿ 4. ಯಾವತ್ತಿದ್ರೂ ಓನ್ಲಿ ಅನ್ನೋದನ್ನು ತುಂಬ ನೆನಪಿಟ್ಕೊಳ್ಳಿ. ಈ ಥರ ಸೆಂಟೆನ್ಸ್ನ ಓದಬೇಕಾದ್ರೆ ಓನ್ಲಿ ಅಂದ್ರೆ ಅಷ್ಟು ಮಾತ್ರ, ಅದಕ್ಕಿಂತ ಜಾಸ್ತಿ ಅಥವಾ ಕಡಿಮೆ ಇರಲ್ಲ ಅಂತ. ಓನ್ಲಿ 4% ಸಿಟ್ ಟು ದ ಲೆಫ್ಟ್ ಆಫ್ ಟಿ ಅಂದರೆ ಟೀನ ಲೆಫ್ಟ್ ಭಾಗದಲ್ಲಿ ಕೇವಲ 4 ಜನ ಮಾತ್ರ ಕೂಡ್ತಾರೆ ಅಂತ ಕೊಟ್ಟಿದ್ದಾರೆ. ನೋಡಿ 1 2 3 4. ಓನ್ಲಿ 4% ಸಿಟ್ ಟು ದ ಟಿ. ಓನ್ಲಿ ಟಿ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಆರ್. ಓನ್ಲಿ 4% ಸಿಟ್ ಟು ದ ಲೆಫ್ಟ್ ಆಫ್ ಟಿ. ನೆಕ್ಸ್ಟ್ ಇಲ್ಲಿ ಇಲ್ಲಿ ನೋಡಿ ಎಮ್ ಹೂ ಸಿಟ್ಸ್ ಆ್ಯಟ್ ಎಕ್ಸ್ಟ್ರೀಮ್ ಲೆಫ್ಟ್ ಎಂಡ್ ಲೈಕ್ಸ್ ಯೆಲ್ಲೋ ಕಲರ್ ಅಂದರೆ ಎಕ್ಸ್ಟ್ರೀಮ್ ಲೆಫ್ಟ್ ಎಂಡ್ ಅಂದರೆ ಯಾವತ್ತು ಲೆಫ್ಟ್ ಎಂಡ್ ಅಂದರೆ ಈ ಸೈಡ್ ಎಂಡ್ಗೆ ಏನು ಬರುತ್ತಲ್ಲ ಇದನ್ನು ಲೆಫ್ಟ್ ಎಂಡ್ ಅಂತೀವಿ. ಈ ಸೈಡ್ ಎಂಡ್ ಏನು ಬರುತ್ತಲ್ಲ ಇದನ್ನು ರೈಟ್ ಎಂಡ್ ಅಂತೀವಿ. ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ಎಮ್ ಹೂ ಅಂದರೆ ಸೆಕೆಂಡ್ ಎಲಿಮೆಂಟ್ ಎಮ್ಗೆ ಇಲ್ಲಿ ರಿಲೇಟೆಡ್ ಆಗುತ್ತೆ. ಹೂ ಸಿಟ್ಸ್ ಆ್ಯಟ್ ಎಕ್ಸ್ಟ್ರೀಮ್ ಲೆಫ್ಟ್ ಎಂಡ್ ಲೈಕ್ಸ್ ಯೆಲ್ಲೋ ಕಲರ್. ಇಲ್ಲಿ ಟಿ ಸಿಟ್ಸ್ 4. ಇಲ್ಲಿ 4 ಜನ ಇದ್ರಲ್ಲ, ಇದರ ಲಾಸ್ಟ್ ಎಂಡಲ್ಲಿ ಎಮ್ ಎಲಿಮೆಂಟ್ನ ನಾವು ಇಲ್ಲಿ ಬರಿತೀವಿ. ಸೊ ಲಾಸ್ಟ್ ಎಂಡಲ್ಲಿ ಎಮ್, ಎಕ್ಸ್ಟ್ರೀಮ್ ಎಂಡ್ ಅಂದರೆ ಲೆಫ್ಟಲ್ಲಿ ಲಾಸ್ಟ್ ಸೈಡಲ್ಲಿ ಎಮ್ ಕೊಡ್ತಾರೆ. ಆ್ಯಂಡ್ ಲೈಕ್ಸ್ ಯೆಲ್ಲೋ ಕಲರ್, ಅವರು ಯೆಲ್ಲೋ ಕಲರ್ನ ಲೈಕ್ ಮಾಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ವಿ. ನೆಕ್ಸ್ಟ್ ಟಿ ಲೈಕ್ಸ್ ಆರೆಂಜ್ ಕಲರ್. ಟಿ ಆರೆಂಜ್ ಕಲರ್ನ ಲೈಕ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಟಿ ಆರೆಂಜ್ ಕಲರ್. ನೆಕ್ಸ್ಟ್ ದ ಒನ್ ಹೂ ಲೈಕ್ಸ್ ವೈಲೆಟ್ ಕಲರ್ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಎಸ್. ದ ಒನ್ ಹೂ ಲೈಕ್ಸ್ ವೈಲೆಟ್ ಕಲರ್ನ ಯಾರು ಲೈಕ್ ಮಾಡ್ತಾರೋ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಎಸ್. ಎಸ್ ಇಂದ ಥರ್ಡ್ ಲೆಫ್ಟ್ಗೆ 1 2 3 ಇಲ್ಲಿ ಯಾರು ಕೊಡ್ತಾರಲ್ಲ ವೈಲೆಟ್ ಕಲರ್ನ ಲೈಕ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ದ ಒನ್ ಹೂ ಲೈಕ್ಸ್ ಬ್ಲೂ ಕಲರ್ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ವೈ. ದ ಒನ್ ಹೂ ಲೈಕ್ಸ್ ಯಾರು ಬ್ಲೂ ಕಲರ್ನ ಲೈಕ್ ಮಾಡ್ತಾರೋ ಅವರು ವೈನ ಸೆಕೆಂಡ್ ರೈಟಲ್ಲಿ ಕೂಡ್ತಾರೆ ಅಂತ. ವೈನ ಸೆಕೆಂಡ್ ರೈಟಲ್ಲಿ ಇಲ್ಲಿ ನೋಡಿ ಎನ್ ಕೂತಿದ್ದಾರೆ, ಇವರು ಬ್ಲೂ ಕಲರ್ನ ಲೈಕ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ದ ಒನ್ ಹೂ ಲೈಕ್ಸ್ ಬ್ಲೂ ಕಲರ್ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ವೈ. ವೈನ ಸೆಕೆಂಡ್ ರೈಟಲ್ಲಿ ಅಂದರೆ ರೈಟ್ ಭಾಗದಲ್ಲಿ ಇಲ್ಲಿ ಎನ್ ಬ್ಲೂ ಕಲರ್ನ ಲೈಕ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಝೆಡ್ ಸಿಟ್ಸ್ ಫೋರ್ತ್ ಟು ದ ರೈಟ್ ಆಫ್ ಎನ್. ಝೆಡ್ ಅನ್ನೋರು ಸಿಟ್ಸ್ ಫೋರ್ತ್ ಟು ದ ರೈಟ್ ಆಫ್ ಎನ್.
ಇಲ್ಲಿ ನೋಡಿ ಎನ್ನ ಬಲಭಾಗ 1 2 3 4 ಲಾಸ್ಟಲ್ಲಿ ಝೆಡ್ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. 4 ಟು ದ ರೈಟ್ ಆಫ್ ಎನ್ ಆ್ಯಂಡ್ ಓ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಝೆಡ್. ಇಲ್ಲಿ ಸೆಕೆಂಡ್ ಲೆಫ್ಟಲ್ಲಿ ಅಂದರೆ ಝೆಡ್ನ ಸೆಕೆಂಡ್ ಲೆಫ್ಟಲ್ಲಿ ಓ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಓ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಝೆಡ್. ಈ ಥರ ಇದನ್ನು ಸಾಲ್ವ್ ಮಾಡ್ಕೊಳ್ತೀವಿ ನೋಡಿ. 3% ಸಿಟ್ ಬಿಟ್ವೀನ್ ಎಸ್ ಆ್ಯಂಡ್ ಪಿ ನಡುವೆ 3 ಜನ. ನೆಕ್ಸ್ಟ್ ಆರ್ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಪಿ. ಈ ಪಿನ ಸೆಕೆಂಡ್ ಲೆಫ್ಟಲ್ಲಿ ಆರ್ ಕೂತಿದ್ದಾರೆ ಅಂತ. ನೆಕ್ಸ್ಟ್ ಪಿ ಹೂ ಲೈಕ್ಸ್ ಗ್ರೀನ್ ಕಲರ್ ಸಿಟ್ಸ್ 4 ಟು ದ ಲೆಫ್ಟ್ ಆಫ್ ಎಸ್. ಇಲ್ಲಿ ನೋಡಿ ಎಸ್ ಇಂದ 1 2 3 4th ಪ್ಲೇಸಲ್ಲಿ ಲೆಫ್ಟಲ್ಲಿ ಪಿ ಕೂತಿದ್ದಾರೆ ಅಂತ ಕೊಟ್ಟಿದ್ದಾರೆ. ವೈ ಸಿಟ್ಸ್ ಪಿ ಹೂ ಲೈಕ್ಸ್ ಗ್ರೀನ್ ಸಿಟ್ಸ್ 4th ಟು ದ ಪಿ ಯಾರು ಗ್ರೀನ್ ಕಲರ್ನ ಲೈಕ್ ಮಾಡ್ತಾರೆ 4th ಟು ದ ಲೆಫ್ಟ್ ಆಫ್ ಎಸ್. ನೆಕ್ಸ್ಟ್ ವೈ ಸಿಟ್ಸ್ ಟು ದ ರೈಟ್ 5th ಟು ದ ರೈಟ್ ಆಫ್ ಎಸ್. ವೈ 5th ರೈಟಲ್ಲಿ ಎಸ್ ಇಂದ 5th ರೈಟಲ್ಲಿ ವೈ ಕೂತಿದ್ದಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಕ್ಸ್ ಲೈಕ್ಸ್ ಪರ್ಪಲ್ ಕಲರ್ ಆ್ಯಂಡ್ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ವೈ. ವೈನ ಸೆಕೆಂಡ್ ಲೆಫ್ಟಲ್ಲಿ ಎಕ್ಸ್ ಕೊಡ್ತಾರೆ ಮತ್ತು ಅವ್ರು ಪರ್ಪಲ್ ಕಲರ್ನ ಲೈಕ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎನ್ ಸಿಟ್ಸ್ 4th ಟು ದ ರೈಟ್ ಆಫ್ ಎಕ್ಸ್. ಎನ್ ಅನ್ನೋರು 4th ಟು ದ ರೈಟ್ ಆಫ್ ಎಕ್ಸಿಂದ ರೈಟ್ ಭಾಗದಲ್ಲಿ 4thಲ್ಲಿ ಎನ್ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಎನ್ ಸಿಟ್ಸ್ 4 ಟು ದ ರೈಟ್ ಆಫ್ ಎಕ್ಸ್. ನೆಕ್ಸ್ಟ್ ಓನ್ಲಿ 4% ಸಿಟ್ ಟು ದ ರೈಟ್ ಆಫ್ ಎನ್. ಕೇವಲ 4 ಜನ ಮಾತ್ರ ಕೊಡ್ತಾರೆ ಎನ್ನ ರೈಟ್ ಭಾಗದಲ್ಲಿ ಅಂತ. ಎನ್ನ ರೈಟ್ ಭಾಗದಲ್ಲಿ 1 2 3 ಓನ್ಲಿ 4% ಸಿಟ್ ಟು ದ ರೈಟ್ ಆಫ್ ಎನ್. ನೆಕ್ಸ್ಟ್ ದ ಒನ್ ಹೂ ಲೈಕ್ಸ್ ಮ್ಯಾಗ್ನೆಟಾ ಕಲರ್ 6 ಸೆಕೆಂಡ್ ಟು ದ ಲೆಫ್ಟ್ ಆಫ್ ಪಿ. ಯಾರು ಮ್ಯಾಗ್ನೆಟಾ ಕಲರ್ನ ಲೈಕ್ ಮಾಡ್ತಾರೋ ಅವರು ಪಿನ ಸೆಕೆಂಡ್ ಲೆಫ್ಟಲ್ಲಿ ಕೂಡ್ತಾರೆ ಅಂತ ಕೊಟ್ಟಿದ್ದಾರೆ. ಮ್ಯಾಗ್ನೆಟಾ ಇಲ್ಲಿ ಕಲರ್ ಇದು ನೋಡಿ. ಪಿನ ಸೆಕೆಂಡ್ ಲೆಫ್ಟಲ್ಲಿ ಮ್ಯಾಗ್ನೆಟಾ ಕಲರ್ ಲೈಕ್ ಮಾಡೋರು ಕೂಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟಿ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಆರ್. ಆರ್ನ ಸೆಕೆಂಡ್ ಲೆಫ್ಟಲ್ಲಿ ಟಿ ಕೂಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಓನ್ಲಿ 4% ಸಿಟ್ ಟು ದ ಲೆಫ್ಟ್ ಆಫ್ ಎಮ್. ಟೀನ ಲೆಫ್ಟಲ್ಲಿ ಕೇವಲ 4 ಜನ ಮಾತ್ರ ಕೂಡ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 4 ಅಂದರೆ ಬರೀ 4 ಜನ ಮಾತ್ರ, ಅದಕ್ಕಿಂತ ಜಾಸ್ತಿ. ನೆಕ್ಸ್ಟ್ ಎಮ್ ಹೂ ಸಿಟ್ಸ್ ಆ್ಯಟ್ ದ ಎಕ್ಸ್ಟ್ರೀಮ್ ಲೆಫ್ಟ್ ಎಂಡ್ ಲೈಕ್ಸ್ ಯೆಲ್ಲೋ ಕಲರ್. ಎಕ್ಸ್ಟ್ರೀಮ್ ಲೆಫ್ಟ್ ಅಂದರೆ ಲೆಫ್ಟ್ ಎಂಡ್ ಅಂದರೆ ಈ ಕಡೆ ಲಾಸ್ಟಲ್ಲಿ 4% ಯಾರು ಕೂತಿರ್ತಾರಲ್ಲ 4%ಅಲ್ಲಿ ಲಾಸ್ಟಲ್ಲಿ ಫಸ್ಟ್ ಯಾರು ಕೂತಿರ್ತಾರಲ್ಲ ಅವರು ಎಕ್ಸ್ಟ್ರೀಮ್ ಲೆಫ್ಟ್ ಎಂಡ್ ಅಂತ ಎಮ್ ಕೂತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅವರು ಗ್ರೀನ್ ಕಲರ್ನ ಲೈಕ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟಿ ಲೈಕ್ ಆರೆಂಜ್ ಕಲರ್. ಟಿ ಆರೆಂಜ್ ಕಲರ್ನ ಲೈಕ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ದ ಒನ್ ಹೂ ಲೈಕ್ಸ್ ವೈಲೆಟ್ ಕಲರ್ ಸಿಟ್ಸ್ 3rd ಟು ದ ಲೆಫ್ಟ್ ಆಫ್ ಎಸ್. ಯಾರು ವೈಲೆಟ್ ಕಲರ್ನ ಇಲ್ಲಿದೆ ನೋಡಿ. ವೈಲೆಟ್ ಕಲರ್ನ ಯಾರು ಲೈಕ್ ಮಾಡ್ತಾರೋ ಅವರು 3rd ಟು ದ ಲೆಫ್ಟ್ ಆಫ್ ಎಸ್. ಎಸ್ಸಿಂದ 3rd ಲೆಫ್ಟಿಗೆ ಕೂತಿರ್ತಾರೆ ಅಂತ ಕೊಟ್ಟಿದ್ದಾರೆ. ದ ಒನ್ ಹೂ ಲೈಕ್ಸ್ ಬ್ಲೂ ಕಲರ್ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ವೈ. ಯಾರು ಬ್ಲೂ ಕಲರ್ನ ಲೈಕ್ ಮಾಡ್ತಾರೋ ಅವರು ವೈಯಿಂದ ಸೆಕೆಂಡ್ ರೈಟಲ್ಲಿ ಕೂತಿದ್ದಾರೆ ಅಂತ ಇಲ್ಲಿ ಹಾಕಿದ್ದೀವಿ ನೋಡಿ. ಇಲ್ಲಿ ಯಾರು ಬ್ಲೂ ಕಲರ್ ಇದು ಎನ್ ಅನ್ನೋ ಎಲಿಮೆಂಟ್ ಇಲ್ಲಿ ಬ್ಲೂ ಕಲರನ್ನು ಲೈಕ್ ಮಾಡ್ತಿದ್ದಾರೆ, ವೈನ ಸೆಕೆಂಡ್ ರೈಟಲ್ಲಿ ಕೂತಿದ್ದಾರೆ ಅಂತ. ಝೆಡ್ ಸಿಟ್ಸ್ 4th ಟು ದ ರೈಟ್ ಆಫ್ ಎನ್. ಝೆಡ್ ಅನ್ನೋರು 4th ಟು ದ ರೈಟ್ ಆಫ್ ಎನ್. ಎನ್ನಿಂದ 4th ರೈಟ್ 1 2 3 4 4th ರೈಟಲ್ಲಿ ಕೂತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಓ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಝೆಡ್. ಓ ಅನ್ನೋರು ಝೆಡ್ಡಿಂದ ಸೆಕೆಂಡ್ ಲೆಫ್ಟಲ್ಲಿ ಕೂತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಇದನ್ನು ಈ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇದು ವೇರಿಯೇಬಲ್ ಬೇಸ್ಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಅಂದರೆ 2018ನಲ್ಲಿ ಈ ಕ್ವಶನನ್ನು ಕೇಳಿದರು. ಈ ಥರ ಕ್ವಶನ್ ಕೇಳಿದಾಗ ಅವರು ಟೋಟಲ್ ಎಷ್ಟು ಜನ ಇರ್ತಾರೆ ಅಂತ ಕೇಳಿದಾರೆ. ಇಲ್ಲಿ ನೋಡಿ ಫಸ್ಟ್ಗೆ ಇಲ್ಲಿ 4 ಜನ 5 6 7 8 9 10 11 12 13 14 15 16 17 18 19 20 21 22 23 24 ಟೋಟಲ್ 24 ಜನ. ಅದು ಕ್ವಶನ್ಸಲ್ಲಿ 4-5 ಕ್ವಶನ್ಸ್ ಕೇಳಿರ್ತಾರಲ್ಲ ಇದ್ರ ಬೇಸ್ಮೆಂಟ್ ಮೇಲೆ ಅದರಲ್ಲಿ ಕೇಳಿರ್ತಾರೆ ಅವ್ರು ಎಷ್ಟು ಜನ ಟೋಟಲ್ ಇದ್ದರು ಅಂತ. ಸಮ್ಟೈಮ್ಸ್ ಕೇಳಿರ್ತಾರೆ, ಸಮ್ಟೈಮ್ಸ್ ಕೇಳಿರೋದಿಲ್ಲ. ಸೊ ಕೇಳಿದಾಗ ಈ ಥರ ಎಣಿಸ್ಕೊಂಡ್ಬಿಟ್ಟು 24 ಅಂತ. ಯಾರ್ದ್ರ ಲೆಫ್ಟ್ ರೈಟ್ ಯಾರು ಕೂತಿದ್ದಾರೆ ಅಂತ ಕೇಳಿರ್ತಾರೆ. ಈ ಥರ ಅಂದರೆ ಕಲರ್ ಮತ್ತು ವೇರಿಯಬಲ್ ಬೇಸ್ಡ್ ಅಂದರೆ ಎಲಿಮೆಂಟ್ನ ಈ ಥರ ಸಾಲ್ವ್ ಮಾಡ್ಕೊಳ್ಳೋದು. ಇದನ್ನು ವೇರಿಯಬಲ್ ಬೇಸ್ಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂತ ಕರೀತೀವಿ. ಸೊ ನೆಕ್ಸ್ಟ್ ಇನ್ನು 12 people are sitting in 2 parallel rows containing 6 people each in such a way that there is an equal distance between adjacent persons. ಅಂದರೆ 12 ಜನ ಕೂತಿದ್ದಾರೆ 2 parallel rows ಅಂತ ಕೊಟ್ಟಿದ್ದಾರೆ. ಇವಾಗ 2 parallel rows ಇದೆ 3 4 5 6 1 2 3 4 5 6 ಇದನ್ನು ಪ್ಯಾರಲಲ್ ರೋ ಅಂತ ಕರೀತೀವಿ. ಸೊ ಮೇಲ್ಗಡೆ ಇಲ್ಲಿ 12 people ಅಂದರೆ 12 ಜನ ಕೂತಿದ್ದಾರೆ. ಪ್ಯಾರಲಲ್ ರೋಸ್ ಅಂತ ಕೇಳಿದ್ರೆ ಅಂದರೆ ಪ್ಯಾರಲಲ್ ಅಂದರೆ ಒಂದೇ ಲೈನಲ್ಲ 2 ಲೈನ್ ಮಾಡಿರ್ತೀವಿ ನೋಡಿ. ಮೇಲೆ 6 ಜನ ಕೆಳಗಡೆ 6 ಜನ ಈ ಥರ. ನೆಕ್ಸ್ಟ್ 6 people ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 2 parallel rows containing 6 people each ಅಂದರೆ ಪ್ರತಿಯೊಂದು ರೋನಲ್ಲೂ ಕೂಡ 6 ಜನ ಇರಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ಮೇಲಿನ ರೋನ ಇಲ್ಲಿನೂ ಕೂಡ 6 ಜನ ಇದ್ದಾರೆ, ಕೆಳಗಡೆ ರೋನಲ್ಲೂ ಕೂಡ 6 ಪ್ಲೇಸ್ನ ಈ ಥರ ಮಾಡ್ಕೊಂಡಿದ್ದೀವಿ 6 ಜನ ಕೂತಿದ್ದಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇನ್ ಸಚ್ ಅ ವೇ ದಟ್ ದರ್ ಇಸ್ ಎನ್ ಈಕ್ವಲ್ ಡಿಸ್ಟೆನ್ಸ್ ಬಿಟ್ವೀನ್ ಅಡ್ಜಸೆಂಟ್ ಪರ್ಸನ್ಸ್ ಇನ್ ರೋ 1 A B C D E and F are seated
ಆ್ಯಂಡ್ ಆಲ್ ಆಫ್ ದೆಮ್ ಆರ್ ಫೇಸಿಂಗ್ ಸೌತ್. ಸೌತ್ ಅಂದರೆ ದಕ್ಷಿಣ ದಿಕ್ಕು ಅಂತ ಅರ್ಥ. ಸೊ ಫಸ್ಟ್ ರೋನಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ನೋಡಿ ಸೈಡಿಗೆ ಒಂದು ಕಡೆ ನೋಡಿ ABCDEF ಇವರೆಲ್ಲ ಫಸ್ಟ್ ರೋನಲ್ಲಿ ಕೂತಿದ್ದಾರೆ. ಎಲ್ಲರೂ ಸೌತ್ ಅಂದರೆ ಈ ಥರ ಕೆಳಗಡೆ, ಸೌತ್ ಅಂದರೆ ಯಾವತ್ತು ಕೆಳಗಡೆ ಆ್ಯರೋ ಮಾರ್ಕ್ ಬಾಣದ ಗುರುತನ್ನು ಮಾಡ್ಕೊಳ್ಳಿ. ನಾರ್ತ್ ಅಂದರೆ ಮೇಲ್ಗಡೆ ಬಾಣದ ಗುರುತು, ಸೌತ್ ಅಂದರೆ ಕೆಳಗಡೆ ಬಾಣದ ಗುರುತು ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ನು ರೋ 2 ಎರಡನೇ ರೋನಲ್ಲಿ ಇಲ್ಲಿ ನೋಡಿ ಕೆಳಗಡೆ ಸೆಕೆಂಡ್ ರೋನಲ್ಲಿ PQRSTU ಅಂದರೆ ಇವ್ರು 6 ಜನ ಕೆಳಗಡೆ ರೋ ಸೆಕೆಂಡ್ ರೋನಲ್ಲಿ ಕೂತಿದ್ದಾರೆ ಸೀಟೆಡ್. ಆ್ಯಂಡ್ ಆಲ್ ಆಫ್ ದೆಮ್ ಆರ್ ಫೇಸಿಂಗ್ ನಾರ್ತ್ ಅಂತ ಕೊಟ್ಟಿದ್ದಾರೆ. ನಾರ್ತ್ ಅಂದರೆ ದಿಕ್ಕು ಅಂತ, ಅಂದರೆ ಮೇಲ್ಗಡೆ ಯಾವತ್ತು ನಾರ್ತ್ ಡೈರೆಕ್ಷನ್ ಅಂತ ಬಂದರೆ ಈ ಥರ ಮೇಲ್ಗಡೆ ಬಾಣದ ಗುರುತನ್ನು ಮಾಡ್ಕೊಳ್ತೀವಿ ನೋಡಿ. ಇದು ನಾರ್ತ್ ಡೈರೆಕ್ಷನ್ ಇರುತ್ತೆ, ಈ ಥರ ಬಾಣದ ಗುರುತು ಮಾಡ್ಕೊಳ್ತೀವಿ. ಮೇಲ್ಗಡೆ ಏನು ಕೂತಿದ್ದಾರಲ್ಲ ಅವ್ರು ಸೌತ್ ಡೈರೆಕ್ಷನ್. ಸೌತ್ ಅಂದರೆ ದಕ್ಷಿಣ ದಿಕ್ಕು, ನಾರ್ತ್ ಅಂದರೆ ಉತ್ತರ ದಿಕ್ಕು. ಸೊ ಈ ಥರ ಸೌತ್ಗಂದರೆ ಯಾವತ್ತು ಬಾಣದ ಗುರುತು ಕೆಳಗಡೆ ಮಾಡಿರ್ತೀವಿ, ನಾರ್ತ್ ಅಂದರೆ ಈ ಥರ ಬಾಣದ ಗುರುತು ಮೇಲೆ ಮಾಡ್ಕೊಂಡಿರ್ತೀವಿ. ಯಾವತ್ತು ನಾರ್ತ್ ಡೈರೆಕ್ಷನ್ ಹೀಗೆ ನಾರ್ತ್ ಡೈರೆಕ್ಷನಲ್ಲಿ ಲೆಫ್ಟ್ ಈ ಸೈಡ್ ಬರುತ್ತೆ, ಈ ಸೈಡ್ ಲೆಫ್ಟ್ ಡೈರೆಕ್ಷನ್, ಈ ಸೈಡ್ ರೈಟ್ ಡೈರೆಕ್ಷನ್. ಅದೇ ಸೌತ್ ಡೈರೆಕ್ಷನಲ್ಲಿ ಬಂದಾಗ ಅಪೋಸಿಟ್, ಇಲ್ಲಿ ರೈಟ್ ಇರೋದು ಈ ಸೈಡ್ ರೈಟ್ ಬರುತ್ತೆ, ಈ ಸೈಡ್ ರೈಟ್ ಡೈರೆಕ್ಷನ್, ಈ ಸೈಡ್ ಲೆಫ್ಟ್ ಡೈರೆಕ್ಷನ್. ಇಲ್ಲಿ ನಾರ್ತ್ ಡೈರೆಕ್ಷನ್ ಅಂದರೆ ಈ ಕಡೆ ಲೆಫ್ಟ್, ಎಲ್ಲಂದರೆ ಲೆಫ್ಟ್, ಆರ್ ಅಂದರೆ ರೈಟ್, ಈ ಕಡೆ ಲೆಫ್ಟ್, ಈ ಸೈಡ್ ರೈಟ್ ಡೈರೆಕ್ಷನ್. ಇನ್ ಕೇಸ್ ಸೌತ್ ಅಂದರೆ ಈ ಥರ ಕೆಳಗಡೆ ಬಾಣದ ಗುರುತನ್ನು ಮಾಡಿರ್ತೀವಿ, ಈ ಕಡೆ ರೈಟ್ ಡೈರೆಕ್ಷನ್, ಈ ಸೈಡ್ ಲೆಫ್ಟ್ ಡೈರೆಕ್ಷನ್ ಬರುತ್ತೆ. ಈ ಥರ ಇಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಲೆಫ್ಟ್ ರೈಟ್ ಅದು ನೀವು ಯಾವ ಥರ ಕೂತಿರ್ತೀರಲ್ಲ ಆ ಥರ ನಿಮ್ಮ ಎಡಭಾಗದಲ್ಲಿ ಲೆಫ್ಟ್ ಸೈಡ್ ಇದು, ರೈಟ್ ಸೈಡ್ ಇದು ಅಂತ ಈ ಥರ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ನೀವು ಟರ್ನ್ ಆದಾಗ ಈ ಥರ ಸೌತ್ ಡೈರೆಕ್ಷನ್ ನೋಡಿದಾಗ ಈ ಸೈಡ್ ರೈಟ್ ಡೈರೆಕ್ಷನ್ ಬರುತ್ತೆ, ಈ ಸೈಡ್ ಲೆಫ್ಟ್ ಡೈರೆಕ್ಷನ್ ಬರುತ್ತೆ. ಈ ಡೈರೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಸಾಲ್ವ್ ಮಾಡೋದಕ್ಕೆ. ಸೊ ಈ ಥರ ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಇದೆಲ್ಲ ಡೈರೆಕ್ಷನ್. ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ದೇರ್ಫೋರ್ ಇನ್ ದ ಗಿವನ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೆಂಬರ್ಸ್ ಆಫ್ ಈಚ್ ರೋ ಸಿಟ್ಸ್ ಅಪೋಸಿಟ್ ಟು ಈಚ್ ಅದರ್. ಅಪೋಸಿಟ್ ಟು ಈಚ್ ಅದರ್ ಅಂದರೆ ಇಲ್ಲಿ ನೋಡಿ ಒಬ್ರು ಕೆಳಗಡೆ ಇಲ್ಲಿ ನೋಡ್ತಿದ್ದಾರೆ ಅಂದರೆ ಒಬ್ರಿಗೊಬ್ರು ಈ ಥರ ಫೇಸ್ ಮಾಡ್ತಿದ್ದಾರೆ. ಅಪೋಸಿಟ್ ಟು ಈಚ್ ಅದರ್ ಅಂದರೆ ಈ ಥರ ಎದುರ ಬದ್ರೆ ಈ ಥರ ಕೂತಿದ್ದಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 2 persons ಸಿಟ್ ಬಿಟ್ವೀನ್ R and T ಬಟ್ ನನ್ ಆಫ್ ದೆಮ್ ಸಿಟ್ ಅಟ್ ಎನ್ ಎಕ್ಸ್ಟ್ರೀಮ್ ಎಂಡ್ ಅಂತ ಕೊಟ್ಟಿದ್ದಾರೆ ನೋಡಿ. 2 ಜನ 2 persons 2 ಜನ ಕೂತಿದ್ದಾರೆ R and T ನಡುವೆ. ಬಟ್ ನನ್ ಆಫ್ ದೆಮ್ ಅಂದರೆ ಇಬ್ಬರಲ್ಲೂ ಕೂಡ R ಅಥವಾ T ಇಬ್ಬರು ಕೂಡ ಸಿಟ್ ಆ್ಯನ್ ಎಕ್ಸ್ಟ್ರೀಮ್ ಎಂಡ್. ಎಕ್ಸ್ಟ್ರೀಮ್ ಎಂಡ್ ಅಂದರೆ ಇಲ್ಲಿ ನೋಡಿ ಲಾಸ್ಟ್ ಪ್ಲೇಸಲ್ಲಿ ಯಾರು ಕೂತಿರ್ತಾರಲ್ವ ಅವ್ರಿಗೆ ಎಕ್ಸ್ಟ್ರೀಮ್ ಎಂಡ್ ಅಂತ ಕರಿತೀವಿ. ಈ ಕಡೆ ಆಗಿರ್ಬೋದು, ಈ ಕಡೆ ಆಗಿರ್ಬೋದು, ಲಾಸ್ಟ್ ಎಂಡಲ್ಲಿ ಯಾರು ಕೂತಿರ್ತಾರಲ್ವ ಅವ್ರಿಗೆ ಲೆಫ್ಟ್ ಎಂಡ್ ಸೈಡ್ ಅಂದರೆ ಈ ಪ್ಲೇಸ್ ಲಾಸ್ಟ್ ಪ್ಲೇಸಲ್ಲಿ ಯಾರು ಕೂತಿರ್ತಾರಲ್ಲ ಅದು ಎಕ್ಸ್ಟ್ರೀಮ್ ಎಂಡ್ ಅಂತ ಕರಿತೀವಿ. ಇಲ್ಲಿ 2 persons ಸಿಟ್ ಬಿಟ್ವೀನ್ R and T ಬಟ್ ನನ್ ಆಫ್ ದೆಮ್ ಸಿಟ್ ಆ್ಯನ್ ಎಕ್ಸ್ಟ್ರೀಮ್ ಎಂಡ್. ಇಲ್ಲಿ ನೋಡಿ PQRSTU ಸೆಕೆಂಡ್ ರೋನಲ್ಲಿ ಕೂತಿದ್ದಾರಲ್ಲ ಎಲ್ಲರೂ ಕೂಡ ನಾರ್ತ್ ಡೈರೆಕ್ಷನ್ನ ಫೇಸ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಸೆಕೆಂಡ್ ರೋನಲ್ಲಿನ ತೊಗೊಳ್ಬೇಕು, ಫಸ್ಟ್ ರೋನಲ್ಲಿ ನಾವು ತೊಗೊಳ್ಬಾರ್ದು. ಫಸ್ಟ್ ರೋನಲ್ಲಿ ಬರಲ್ಲ, ಇಲ್ಲಿ PQRSTU ಸೆಕೆಂಡ್ ರೋ, ಇಲ್ಲಿ ಸೆಕೆಂಡ್ ರೋ ನಾರ್ತ್ ಡೈರೆಕ್ಷನ್ನ ಫೇಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇದರಲ್ಲಿ 2 persons ಸಿಟ್ ಬಿಟ್ವೀನ್ R and T ಬಟ್ ನನ್ ಆಫ್ ದೆಮ್ ಸಿಟ್ ಆ್ಯನ್ ಎಕ್ಸ್ಟ್ರೀಮ್ ಎಂಡ್. ಸೊ R and T ಫಸ್ಟ್ ಪ್ಲೇಸಲ್ಲಿನೂ ಇಲ್ಲಿ ಬರೋದಿಲ್ಲ. ಸೊ ಫಸ್ಟ್ ಪ್ಲೇಸ್ನಲ್ಲಿನೂ ಕೂಡ ಇಲ್ಲಿ R ಮತ್ತು T ಈ ಪ್ಲೇಸಲ್ಲೂ ಬರೋದಿಲ್ಲ, R and T ಈ ಪ್ಲೇಸಲ್ಲೂ ಬರೋದಿಲ್ಲ. ಯಾಕಂದರೆ ಹೇಳಿದ್ದಾರೆ ಬಟ್ ನನ್ ಆಫ್ ದೆಮ್ ಸಿಟ್ ಆ್ಯನ್ ಎಕ್ಸ್ಟ್ರೀಮ್ ಎಂಡ್. ಎಕ್ಸ್ಟ್ರೀಮ್ ಎಂಡಲ್ಲಿ ಇಬ್ಬರಲ್ಲಿ ಯಾರೊಬ್ಬರು ಕೂಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಮಿಡಲ್ ಇಲ್ಲಾದರೂ R ಅಥವಾ T ಬರ್ಬೋದು, ಇಲ್ಲಾದರೂ R ಅಥವಾ T ಬರ್ಬೋದು. ಸೊ ಅದಕ್ಕೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಏನಂದರೆ ಸೊ ಇಲ್ಲಿ ಈ ಥರ ನಮ್ಗೆ ಆರ್ ಯಾವ ಪ್ಲೇಸಲ್ಲಿ ಅಥವಾ T ಯಾವ ಪ್ಲೇಸಲ್ಲಿ ಅಂತ ಗೊತ್ತಿಲ್ಲ. ಅದಕ್ಕೆ ಈ ಥರ R/T ಅಂತ ಹಾಕ್ಕೊಳ್ತೀವಿ. ಇಲ್ಲಿ T/R ಅಂತ ಈ ಥರ ಬರ್ಕೊಂಡಿರ್ತೀವಿ. T ಆದರೂ ಇಲ್ಲಿರ್ಬೋದು, R ಆದರೂ ಇರ್ಬೋದು. ಯಾವುದರಲ್ಲಿ ಇಲ್ಲಿ R ಬರುತ್ತಾ ಅಥವಾ ಇಲ್ಲಿ T ಬರುತ್ತಾ, ಇಲ್ಲಿ R ಬರುತ್ತಾ ಅಥವಾ ಇಲ್ಲಿ T ಬರುತ್ತಾ, ಈ ಥರ ಏನು ನಮ್ಗೆ ಕನ್ಕ್ಲೂಷನ್ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಈ ಥರ ಹಾಕ್ಕೊಂಡಿರ್ತೀವಿ. ನೆಕ್ಸ್ಟ್ ಇಲ್ಲಿ 2 persons ಸಿಟ್ ಬಿಟ್ವೀನ್ R and T ಬಟ್ ನನ್ ಆಫ್ ದೆಮ್ ಸಿಟ್ ಆ್ಯನ್ ಎಕ್ಸ್ಟ್ರೀಮ್ ಎಂಡ್. D ಈಸ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ ಒನ್ ಹೂ ಈಸ್ ಫೇಸಿಂಗ್ R ಅಂತ ಇಲ್ಲಿ ಕೊಟ್ಟಿದ್ದಾರೆ.
ಸೊ ಇಲ್ಲಿ 2 ಪ್ರೊಜೆಕ್ಷನನ್ನು ಕೂಡ ತೊಗೊಂಡ್ಬಿಟ್ಟು ನಾವು ಮಾಡ್ಬೋದು. ಇಲ್ಲಿ ಒಂದು ವೇಳೆ ಇಲ್ಲಿ ನಾವು ಆರ್ ಅಂತ ಬರೆದ್ಬಿಟ್ಟು ಇಲ್ಲಿ ಟಿ ಅಂತ ಹಾಕಿರ್ತೀವಿ. 2 persons ಸಿಟ್ ಬಿಟ್ವೀನ್ ಆರ್ ಆ್ಯಂಡ್ ಟಿ ಬಟ್ ನನ್ ಆಫ್ ದಮ್ ಸಿಟ್ ಎನ್ ಎಕ್ಸ್ಟ್ರೀಮೆಂಟ್. ಡಿ ಈಸ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ ಒನ್ ಹೂ ಈಸ್ ಫೇಸಿಂಗ್ ಆರ್. ಅಂದರೆ ಆರ್ನ ಫೇಸ್ ಮಾಡ್ತಿರೋದು ಇಲ್ಲಿ ಮೇಲ್ಗಡೆ ಇರೋದು ಈ ಬಾಕ್ಸಲ್ಲಿ ಇಲ್ಲಿ ಮೇಲ್ಗಡೆ ಕೂತರು ಆರ್ನ ಫೇಸ್ ಮಾಡ್ತಿರ್ತಾರಲ್ಲ. ಡಿ ಈಸ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ ಒನ್ ಹೂ ಈಸ್ ಫೇಸಿಂಗ್ ಆರ್. ಅಂದರೆ ಯಾರು ಆರ್ನ ಫೇಸ್ ಮಾಡ್ತಿರ್ತಾರಲ್ಲ ಅವ್ರು ಇಮಿಡಿಯೇಟ್ ನೇಬರ್ ಡಿ ಅಂತ ಕೊಟ್ಟಿದ್ದಾರೆ. ಬಟ್ ಡಿ ಈ ಸೈಡ್ ಬರ್ತಾ ಈ ಸೈಡ್ ಬರ್ತಾ ಅಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಸೆಂಟೆನ್ಸನ್ನು ಓದ್ಕೊಳ್ತೀವಿ. ಬಟ್ ಇಲ್ಲಿ ನೋಡಿ, ಡಿ ಈಸ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ ಒನ್ ಹೂ ಈಸ್ ಫೇಸಿಂಗ್ ಆರ್ ಬಟ್ ಹಿ ಡಸ್ ನಾಟ್ ಸಿಟ್ ಆ್ಯಟ್ ಎನಿ ಎಂಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಸೆಂಟೆನ್ಸಿಂದನೇ ನಮ್ಗೆ ಇಲ್ಲಿ ಕನ್ಕ್ಲೂಷನ್ ಸಿಕ್ತು. ಡಿ ಈಸ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ ಒನ್ ಹೂ ಈಸ್ ಫೇಸಿಂಗ್ ಆರ್. ಯಾರು ಆರ್ನ ಫೇಸ್ ಮಾಡ್ತಿರ್ತಾರಲ್ಲ ಅವ್ರು ಇಮಿಡಿಯೇಟ್ ನೇಬರ್ ಡಿ ಅಂತ ಕೊಟ್ಟಿದ್ದಾರೆ. ಬಟ್ ಅನ್ನೋದು ಯಾವತ್ತು ಫಸ್ಟ್ ಎಲಿಮೆಂಟ್ಗೆ ಅಂದರೆ ರಿಲೇಟೆಡ್ ಆಗುತ್ತೆ. ಈಸ್ ಬಟ್ ಇವೆಲ್ಲ ಆ್ಯಂಡ್ ಫಸ್ಟ್ ಎಲಿಮೆಂಟ್ಗೆ ರಿಲೇಟೆಡ್ ಆಗುತ್ತೆ. ಬಟ್ ಅಂದರೆ ಡಿ ಎಲಿಮೆಂಟ್ಗೆ ರಿಲೇಟೆಡ್ ಆಗುತ್ತೆ. ಬಟ್ ಹಿ ಡಸ್ ನಾಟ್ ಅಂದರೆ ಡಿ ಡಸ್ ನಾಟ್ ಸಿಟ್ ಆ್ಯಟ್ ಎನಿ ಎಂಡ್ ಅಂದರೆ ಡಿ ಎಂಡಲ್ಲಿ ಕೂಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಆರ್ನ ಯಾರು ಫೇಸ್ ಮಾಡ್ತಿರ್ತಾರೋ ಅವ್ರು ಇಮಿಡಿಯೇಟ್ ನೇಬರ್ ಡಿ ಅಂತ ಕೊಟ್ಟಿದ್ದಾರೆ. ನಮಗೆ ಈ ಪ್ಲೇಸ್ ಕೂಡ ಇತ್ತು, ಈ ಪ್ಲೇಸ್ ಕೂಡ ಇತ್ತು. ಬಟ್ ಅವ್ರು ಡಿ ಲಿಸ್ ಡಸ್ ನಾಟ್ ಸಿಟ್ ಆ್ಯಟ್ ಎನಿ ಎಂಡ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಡಿನ ಇಲ್ಲೇ ಬರ್ಕೊಳ್ತೀವಿ. ಸೊ ನೆಕ್ಸ್ಟ್ 3 persons ಸಿಟ್ ಬಿಟ್ವೀನ್ ಆರ್ ಆ್ಯಂಡ್ ಪಿ ಅಂತ ಕೊಟ್ಟಿದ್ದಾರೆ. 3 ಜನ 3 persons ಸಿಟ್ ಬಿಟ್ವೀನ್ ಆರ್ ಆ್ಯಂಡ್ ಪಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ 1 2 3. ಸೊ ಪಿ ಲಾಸ್ಟಲ್ಲಿ ಬರುತ್ತೆ. 3 persons ಸಿಟ್ ಬಿಟ್ವೀನ್ ಆರ್ ಆ್ಯಂಡ್ ಪಿ. ಎ ಈಸ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ ದ ಒನ್ ಹೂ ಈಸ್ ಫೇಸಿಂಗ್ ಪಿ. ಅಂದರೆ ಎ ಈಸ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ ದ ಒನ್ ಹೂ ಈಸ್ ಫೇಸಿಂಗ್ ಪಿನ ಯಾರು ಫೇಸ್ ಮಾಡ್ತಿರ್ತಾರಲ್ಲ ಅವ್ರು ಇಮಿಡಿಯೇಟ್ ನೇಬರ್ ಎ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಈ ಸೈಡ್ ಇರೋದು ಒಂದು ಪ್ಲೇಸ್ ಮಾತ್ರ. ಸೊ ಅದಕ್ಕೆ ಎನ ಇಲ್ಲಿ ತಗೊಳ್ತೀವಿ. ನೆಕ್ಸ್ಟ್ 3 persons ಸಿಟ್ ಬಿಟ್ವೀನ್ ಇ ಆ್ಯಂಡ್ ಎ ಅಂತ ಕೊಟ್ಟಿದ್ದಾರೆ. 3 ಜನ ಕೂಡುತ್ತಾರೆ ಇ ಆ್ಯಂಡ್ ಎನ ನಡುವೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಯು ಈಸ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ ಎಸ್ ಹೂ ಡಸ್ ನಾಟ್ ಫೇಸ್ ಡಿ ಅಂತ ಕೊಟ್ಟಿದ್ದಾರೆ. ಯು ಈಸ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ ಎಸ್ ಹೂ ಡಸ್ ನಾಟ್ ಫೇಸ್ ಡಿ. ದ ಒನ್ ಹೂ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಕ್ಯೂ ಫೇಸಸ್ ಸಿ. ಎಫ್ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಬಿ. ಎಫ್ ಸಿಟ್ಸ್. ಸೊ 2 persons ಸಿಟ್ ಬಿಟ್ವೀನ್ ಆರ್ ಆ್ಯಂಡ್ ಟಿ but none of them sit at an extreme and D is an immediate neighbor of the one who is facing R but he does not sit at any end. 3 persons sit between R and P. A is an immediate neighbor of the one who is facing P. 3 persons sit between E and A. 3 persons sit between E and A. U is an immediate neighbor of S. ಸೊ ಇವಾಗ ನೋಡಿ, ಯು ಈಸ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ ಎಸ್. ಇಲ್ಲಿ ಇಮಿಡಿಯೇಟ್ ನೇಬರ್ ಅಂದರೆ ಎಕ್ಸಾಕ್ಟ್ ಅದ್ರ ಪಕ್ಕದಲ್ಲಿನೇ ಅಕ್ಕಪಕ್ಕದಲ್ಲಿನೇ ಅಂತ ಗ್ಯಾಪ್ ಇರೋದಿಲ್ಲ. ಸೊ ಈಗ ಇಲ್ಲಿ ಗ್ಯಾಪ್ ಇರೋದಾಗ ಈಗ ಕೆಳಗಡೆ ಇರೋ ಪಿ ಕ್ಯೂ ಆರ್ ಎಸ್ ಟಿ ಯು ಸೆಕೆಂಡ್ ರೂನಲ್ಲಿ ಬರ್ತಾರಲ್ಲ, ಈಗ ಎರಡೇ ಪ್ಲೇಸಲ್ಲಿ ಅಂದರೆ ಇಮಿಡಿಯೇಟ್ ನೇಬರ್ನ ಹಾಕೋದಕ್ಕಿದೆ. ಅದರ ಅಕ್ಕಪಕ್ಕದಲ್ಲಿನೇ ಇದೆ. ಈ ಪ್ಲೇಸ್ನಲ್ಲಿ ಹಾಕೋದಕ್ಕಾಗಲ್ಲ. ಇಲ್ಲಿ ಯು ಈಸ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ ಎಸ್ ಅಂತ ಕೊಟ್ಟಿದ್ದಾರೆ. ಯು ಮತ್ತು ಎಸ್ನ ನಾವು ಇಲ್ಲೇ ಹಾಕಬೇಕು. ನೆಕ್ಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ, ಎಸ್ ಹೂ. ಇದು ಹೂ ಅನ್ನೋದು ಸೆಕೆಂಡ್ ಎಲಿಮೆಂಟ್ ಅಂದರೆ ಎಸ್ಗೆ ರಿಲೇಟೆಡ್ ಆಗುತ್ತೆ. ಎಸ್ ಹೂ ಡಸ್ ನಾಟ್ ಫೇಸ್ ಡಿ ಅಂದರೆ ಎಸ್ ಡಿನ ಫೇಸ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಎಸ್ ಇಲ್ಲಿ ಬರ್ಕೊಳ್ತೀವಿ, ಯು ಇಲ್ಲಿ ಬರ್ಕೊಳ್ತೀವಿ. ಯು ಈಸ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ ಎಸ್. ಯು ಎಸ್ನ ಇಮಿಡಿಯೇಟ್ ನೇಬರ್ ಅಂತ ಕೊಟ್ಟಿದ್ದಾರೆ. ಎಸ್ ಹೂ ಡಸ್ ನಾಟ್ ಫೇಸ್ ಡಿ. ಎಸ್ ಡಿನ ಫೇಸ್ ಮಾಡಲ್ಲ ಅಂತಕ್ಕೆ ಎಸ್ನ ಇಲ್ಲಿ ಪ್ಲೇಸ್ ಮಾಡಿ ಯುನ ಇಲ್ಲಿ ಹಾಕ್ತೀವಿ. ಸೊ ಇಲ್ಲಿರೋದು ಒಂದೇ ಎಲಿಮೆಂಟ್ ಕ್ಯೂ ಮಾತ್ರ ಉಳಿದಿರೋದು. ಸೊ ಅದಕ್ಕೆ ಇಲ್ಲಿ ಕ್ಯೂನ ಹಾಕೊಳ್ತೀವಿ. ಎಲ್ಲರೂ ಇಲ್ಲಿ ಪ್ಲೇಸ್ಮೆಂಟ್ ಆಗಿತ್ತು. ಒಂದು ಪ್ಲೇಸ್ ಗ್ಯಾಪ್ ಕ್ಯೂ ಬಗ್ಗೆ ಅವ್ರು ಇಲ್ಲಿ ಕೊಟ್ಟಿದ್ದಿಲ್ಲ, ಅದಕ್ಕೆ ಕ್ಯೂನ ಇಲ್ಲಿ ಹಾಕಿದ್ವಿ. ಸೊ ಈಗ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಇರೋದ್ರ ಬಗ್ಗೆ ನೋಡ್ತೀವಿ. ದ ಒನ್ ಹೂ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಕ್ಯೂ. ನೋಡಿ, ಇಲ್ಲಿ ಇದು ಕೆಳಗಡೆ ಇರೋದು ನಾರ್ತ್ ಡೈರೆಕ್ಷನಲ್ಲಿ ಈ ಥರ ಫೇಸ್ ಮಾಡುತ್ತೆ ಅಂತ ಹೇಳಿದ್ವಲ್ಲ. ನಾರ್ತ್ ಡೈರೆಕ್ಷನ್ ನೋಡುವಾಗ ಈ ಕಡೆ ಇರೋದು ಲೆಫ್ಟ್ ಸೈಡ್, ಈ ಕಡೆ ಇರೋದು ರೈಟ್ ಸೈಡ್. ಸೊ ಇವಾಗ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ದ ಒನ್ ಹೂ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಕ್ಯೂ. ಕ್ಯೂನ ಇಮಿಡಿಯೇಟ್ ರೈಟ್ನಲ್ಲಿ ಆರ್ ಕೂತಿದ್ದಾರೆ ಇಲ್ಲಿ, ಅಂದರೆ ರೈಟ್ ಸೈಡ್ ಈ ಸೈಡ್. ಇಮಿಡಿಯೇಟ್ ರೈಟ್ ಅಂದರೆ ಎಕ್ಸಾಕ್ಟ್ ಅದರ ಪಕ್ಕದಲ್ಲಿನೇ ಇರೋದು ಅಂತ. ಆರ್ ನೋಡಿ, ಇಲ್ಲಿ ದ ಒನ್ ಹೂ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಕ್ಯೂ ಫೇಸಸ್ ಪಿ ಅಂತ ಕೊಟ್ಟಿದ್ದಾರೆ. ಯಾರು ಇಮಿಡಿಯೇಟ್ ರೈಟಲ್ಲಿ ಕ್ಯೂನ ಇಮಿಡಿಯೇಟ್ ರೈಟಲ್ಲಿ ಕೊಡ್ತಾರೋ ಅವರು ಸಿನ ಫೇಸ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಆರ್ ಸಿನ ಫೇಸ್ ಮಾಡುತ್ತೆ ಅಂತ. ನೆಕ್ಸ್ಟ್ ಎಫ್ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಬಿ ಅಂತ ಕೊಟ್ಟಿದ್ದಾರೆ. ಎಫ್ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಬಿ ಅಂದರೆ ಬಿನ ಸೆಕೆಂಡ್ ಲೆಫ್ಟಲ್ಲಿ ಎಫ್ ಕೂತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಇರೋ ಎಲಿಮೆಂಟ್ ಸೌತ್ ಡೈರೆಕ್ಷನನ್ನು ಫೇಸ್ ಮಾಡ್ತೀವಿ. ಸೌತ್ ಡೈರೆಕ್ಷನ್ ಫೇಸ್ ಮಾಡುವಾಗ ಈ ಸೈಡ್ ಲೆಫ್ಟ್, ಈ ಸೈಡ್ ಲೆಫ್ಟ್, ಈ ಸೈಡ್ ರೈಟ್, ಈ ಸೈಡ್ ಲೆಫ್ಟ್ ಬರುತ್ತೆ. ಇಲ್ಲಿ ಎಫ್ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಎಫ್ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಬಿ ಅಂದರೆ
ಇಲ್ಲಿ ಎಫ್ ಬರುತ್ತೆ. ಎಫ್ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಬಿ. ಬಿನ ಸೆಕೆಂಡ್ ಲೆಫ್ಟಲ್ಲಿ. ಎಫ್ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಬಿ. ಈ ಕಡೆ ಬಿ ಸೌತ್ ಡೈರೆಕ್ಷನಲ್ಲಿ ಫೇಸ್ ಮಾಡಿದಾಗ ಈ ಸೈಡ್ ಲೆಫ್ಟ್ ಸೆಕೆಂಡ್ ಲೆಫ್ಟಲ್ಲಿ ಎಫ್ ಕೊಡುತ್ತೆ, ಬಿನ ಸೆಕೆಂಡ್ ಲೆಫ್ಟಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಇದನ್ನು ಸಾಲ್ವ್ ಮಾಡ್ಕೊಳ್ತೀವಿ. ಸೊ ಇದ್ರ ಆನ್ಸರ್ ಬೇಕಂದರೆ ಇಲ್ಲಿ ನನ್ನ ಸಲ ಬರುತ್ತೆ 1 1 2 3 4 5 6 1 2 3 4 5 6. ಸೊ ಇಲ್ಲಿರೋದು ಆನ್ಸರ್ಸ್ ನೋಡಿ ECDBAF. ECDBAF. CDBAF. So next QRUSTP. QRUSTP. ಸೊ ಇಲ್ಲಿ ಮೇಲ್ಗಡೆ ಇರೋರೆಲ್ಲರೂ ಕೂಡ ಸೌತ್ ಡೈರೆಕ್ಷನನ್ನು ಫೇಸ್ ಮಾಡ್ತಿರ್ತಾರೆ, ಕೆಳಗಡೆ ಇರೋರೆಲ್ಲರೂ ನಾರ್ತ್ ಡೈರೆಕ್ಷನನ್ನು ಫೇಸ್ ಮಾಡ್ತಿರ್ತಾರೆ. ಸೊ ಈ ಥರ ಇದನ್ನು ಪ್ಯಾರಲಲ್ ರೋ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂತ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಯಾವ ಥರ ಈ ಥರ ಸಾಲ್ವ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟು ಪ್ಯಾರಲಲ್ ರೋನಲ್ಲಿ ಈ ಥರ ಸಾಲ್ವ್ ಮಾಡ್ಕೊಳ್ತೀವಿ. ಸೊ ಇಲ್ಲಿರೋದು ಆನ್ಸರನ್ನೇ ಇಲ್ಲಿ ನನ್ನ ಸಲ ಬರೆದ್ಬಿಟ್ಟು ತೋರಿಸ್ದೆ, ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅಂತ. ಸೊ ಈಗ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ 11 ಬಾಕ್ಸಸ್ ಅಂದರೆ 11 ಬಾಕ್ಸಸ್ ADEFGKM PSYZ are placed one above the other in vertical direction. Only 5 boxes are placed above K. Only 4 boxes are placed between K and Z. Only 1 box is placed between Z and P. Only 3 boxes are placed between P and M. So ಇಲ್ಲಿ ಏನು ಕೊಟ್ಟಿದ್ದಾರೆ 11 ಬಾಕ್ಸ್. ಸೊ ಇಲ್ಲಿ 11 ಬಾಕ್ಸಸ್ ಕೊಟ್ಟಿದ್ದಾರಲ್ಲ, 11 ಬಾಕ್ಸಸ್ ಇದೆ. ಇಲ್ಲೆಲ್ಲ ಎಲಿಮೆಂಟ್ಸನ್ನು ಕೊಟ್ಟಿದ್ದಾರೆ. ಪ್ಲೇಸ್ಡ್ ಒನ್ ಅಬೋವ್ ದ ಅದರ್ ಇನ್ ವರ್ಟಿಕಲ್ ಡೈರೆಕ್ಷನ್. ವರ್ಟಿಕಲ್ ಡೈರೆಕ್ಷನ್ ಅಂದರೆ ಈ ಥರ ಉದ್ದವಾಗಿ ಬಾಕ್ಸಸ್ಸಲ್ಲಿ ಈ ಥರ ಅಂದರೆ ಉದ್ದವಾದ ಡೈರೆಕ್ಷನಲ್ಲಿ ಅಂತ ವರ್ಟಿಕಲ್ ಅಂದರೆ. ಓನ್ಲಿ 5 ಬಾಕ್ಸಸ್ ಆರ್ ಪ್ಲೇಸ್ಡ್ ಅಬೋವ್ ಕೆ. ಇಲ್ಲಿ ನೋಡಿ ಓನ್ಲಿ ಅನ್ನೋದನ್ನು ತುಂಬ ನೆನ್ಪಿಟ್ಕೊಳ್ಳಿ. ಯಾವುದ್ರಲ್ಲಾದರೂ ಓನ್ಲಿ ಅಂದರೆ ತುಂಬ ಇಂಪಾರ್ಟೆಂಟ್. ಓನ್ಲಿ 5 ಬಾಕ್ಸಸ್ ಆರ್ ಪ್ಲೇಸ್ಡ್ ಅಬೋವ್ ಕೆ ಅಂದರೆ ಕೆನ ಮೇಲ್ಗಡೆ ಕೇವಲ 5 ಬಾಕ್ಸಸ್ ಮಾತ್ರ. ಇಲ್ಲಿ ನೋಡಿ 1 2 3 4 5 1 2 3 4 5 ಓನ್ಲಿ 5 ಬಾಕ್ಸಸ್ ಆರ್ ಪ್ಲೇಸ್ಡ್ ಅಬೋವ್ ಕೆ ಅಂತ ಕೊಟ್ಟಿದ್ದಾರೆ. ಕೆ ಮೇಲ್ಗಡೆ 1 2 3 4 5 ಬಾಕ್ಸಸ್ ಮಾತ್ರ ಪ್ಲೇಸ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಓನ್ಲಿ 5 ಬಾಕ್ಸಸ್ ಆರ್ ಪ್ಲೇಸ್ಡ್ ಅಬೋವ್ ಕೆ. ಕೆನ ಮೇಲ್ಗಡೆ 5 ಬಾಕ್ಸಸ್ ಮಾತ್ರ ಇದೆ, ಅದಕ್ಕಿಂತ ಜಾಸ್ತಿ ಇರೋದಿರಲಿಲ್ಲ, ಕಡಿಮೆ ಇರೋದಿಲ್ಲ. 5 ಬಾಕ್ಸಸ್ ಆರ್ ಪ್ಲೇಸ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇನ್ಕ್ಲೂಡಿಂಗ್ 3 4 5 6 ಟೋಟಲ್ 6 ಬಾಕ್ಸ್ ಆಯ್ತು. ಅವರು ಟೋಟಲ್ 11 ಬಾಕ್ಸ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಓನ್ಲಿ 4 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಕೆ ಆ್ಯಂಡ್ ಝೆಡ್ ಅಂದರೆ ಕೆ ಮತ್ತು ಝೆಡ್ ನಡುವೆ ಕೇವಲ 4 ಬಾಕ್ಸಸ್ ಪ್ಲೇಸ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಓನ್ಲಿ 1 ಬಾಕ್ಸ್ ಇಸ್ ಪ್ಲೇಸ್ಡ್ ಬಿಟ್ವೀನ್ ಝೆಡ್ ಆ್ಯಂಡ್ ಪಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓನ್ಲಿ 4 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಕೆ ಆ್ಯಂಡ್ ಝೆಡ್. ಸೊ ಇಲ್ಲಿ 1 2 3 4 ಅಂತ ತೊಗೊಂಡ್ರೆ ಓನ್ಲಿ 1 2 3 4 ಅಂತ ತೊಗೊಂಡು ಓನ್ಲಿ 4 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಕೆ ಆ್ಯಂಡ್ ಝೆಡ್ ಅಂತ ಅವ್ರು ಹೇಳಿದರು. 1 2 3 4 ಅಂದರೆ ಕೇವಲ 4 ಬಾಕ್ಸಸ್ ಮಾತ್ರ ಕೆ ಮತ್ತು ಝೆಡ್ನ ನಡುವೆ ಪ್ಲೇಸ್ ಮಾಡಿದ್ದಾರೆ ಅಂತ ಕೊಟ್ಟಿದ್ರು. ಇಲ್ಲಿ ಟೋಟಲ್ ಎಷ್ಟು ಬಾಕ್ಸಸ್ 1 2 3 4 5 6 7 8 9 10 11 ಟೋಟಲ್ 11 7 8 9 10 11 ಇಲ್ಲಿ 11 ಬಾಕ್ಸಸ್. ಈ ಥರ ಬಾಕ್ಸ್ನ ನೋಡ್ಕೊಳ್ಳಿ. ಅವರು 11 ಬಾಕ್ಸಸ್ ಅಂತ ಅಷ್ಟು ಹೇಳಿದ್ದಾರೆ. ಇಲ್ಲಿ 4 ಬಾಕ್ಸಸ್ ಪ್ಲೇಸ್ ಆಗುತ್ತೆ ಕೆ ಆ್ಯಂಡ್ ಝೆಡ್ನ ನಡುವೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಓನ್ಲಿ 1 ಬಾಕ್ಸ್ ಇಸ್ ಪ್ಲೇಸ್ಡ್ ಬಿಟ್ವೀನ್ ಝೆಡ್ ಆ್ಯಂಡ್ ಪಿ. ಸೊ ಓನ್ಲಿ 1 ಬಾಕ್ಸ್ ಇಸ್ ಪ್ಲೇಸ್ಡ್ ಬಿಟ್ವೀನ್ ಝೆಡ್ ಆ್ಯಂಡ್ ಪಿ ಅಂದರೆ ಪಿ ಇಲ್ಲೇ ಬರುತ್ತೆ. ಪಿನ ಇಲ್ಲಿ ತೊಗೊಳ್ತೀವಿ ಯಾಕಂದರೆ ಓನ್ಲಿ 1 ಬಾಕ್ಸ್ ಪ್ಲೇಸ್ಡ್ ಬಿಟ್ವೀನ್ ಝೆಡ್ ಆ್ಯಂಡ್ ಪಿ ಅಂತ ತೊಗೊಂಡಿದ್ದಾರೆ. ಕೆಳಗಡೆ ತೊಗೊಳೋದಕ್ಕೆ ಬರಲ್ಲ ಯಾಕಂದರೆ ಆಲ್ರೆಡಿ 11 ಬಾಕ್ಸಸ್ ಆಗಿದೆ. ನೆಕ್ಸ್ಟ್ ಓನ್ಲಿ 3 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಪಿ ಆ್ಯಂಡ್ ಎಮ್.
3 ಬಾಕ್ಸಸ್ ಇಲ್ಲಿ ನೋಡಿ 1 2 3 ಓನ್ಲಿ 3 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಪಿ ಆ್ಯಂಡ್ ಎಮ್ ಅಂತ ಕೊಟ್ಟಿದ್ದಾರೆ. 3 ಬಾಕ್ಸಸ್ ಮಾತ್ರ ಪಿ ಮತ್ತು ಎಮ್ನ ನಡುವೆ ಪ್ಲೇಸ್ ಆಗುತ್ತೆ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಅದರ ನೆಕ್ಸ್ಟ್ ಸೆಂಟೆನ್ಸ್ ಈ ಪ್ಲೇಸ್ಡ್ ಜಸ್ಟ್ ಅಬೋವ್ ಎಫ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಓನ್ಲಿ 2 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಎಮ್ ಆ್ಯಂಡ್ ಎಫ್ ಅಂದರೆ ಕೇವಲ 2 ಬಾಕ್ಸಸ್ ಪ್ಲೇಸ್ ಆಗುತ್ತೆ ಎಮ್ ಆ್ಯಂಡ್ ಎಫ್, ಇಲ್ಲಿ ಎಫ್ ಬರುತ್ತೆ. ಓನ್ಲಿ 2 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಎಮ್ ಆ್ಯಂಡ್ ಎಫ್ ಅಂದರೆ ಕೇವಲ 2 ಬಾಕ್ಸಸ್ ಮಾತ್ರ, ಅದಕ್ಕಿಂತ ಜಾಸ್ತಿನಿಲ್ಲ ಕಡಿಮೆನಿಲ್ಲ, ಕೇವಲ 2 ಬಾಕ್ಸ್ ಮಾತ್ರ ಪ್ಲೇಸ್ ಆಗುತ್ತೆ ಎಮ್ ಮತ್ತು ಎಫ್ನ ನಡುವೆ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಎಮ್ ಮತ್ತು ಎಫ್ನ ನಡುವೆ 2 ಬಾಕ್ಸ್ ಗ್ಯಾಪ್ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಓನ್ಲಿ 2 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಎಮ್ ಆ್ಯಂಡ್ ಎಫ್ ವಿಚ್ ಈಸ್ ಪ್ಲೇಸ್ಡ್ ಅಬೋವ್ ಎಮ್. ನೋಡಿ ವಿಚ್ ಅನ್ನೋದು ವಿಚ್ ಹೂ ಇದೆಲ್ಲ ಏನಿದೆಲ್ಲ ಸೆಕೆಂಡ್ ಎಲಿಮೆಂಟ್ ಅದ್ರ ಸಮೀಪ ಇರೋ ಎಲಿಮೆಂಟ್ಗೆ ರಿಲೇಟೆಡ್ ಆಗುತ್ತೆ. ನೋಡಿ ಎಫ್ ನೆಕ್ಸ್ಟ್ ವಿಚ್ ಅಂತ ಇದೆ. ಸೊ ಇದು ವಿಚ್ ಅನ್ನೋ ವರ್ಡ್ ಎಫ್ಗೆ ರಿಲೇಟೆಡ್ ಆಗುತ್ತೆ. ಎಫ್ ವಿಚ್ ಈಸ್ ಪ್ಲೇಸ್ಡ್ ಅಬೋವ್ ಎಮ್ ಅಂದರೆ ಎಮ್ನ ಮೇಲ್ಗಡೆನೇ ಎಫ್ ಪ್ಲೇಸ್ ಆಗಿದೆ ಅಂತ ಅರ್ಥ. ಇವಾಗ ಎಮ್ ಆ್ಯಂಡ್ ಎಫ್ನ ನಡುವೆ 2 ಬಾಕ್ಸ್ ಇದೆ ಅಂತ ಕೊಟ್ಟಿದ್ರಲ್ಲ, ಸೊ ಇಲ್ಲಿ ಕೆ ನಂತರ 1 ಬಾಕ್ಸ್ ಬಿಟ್ಟು ಇಲ್ಲಿ ಕೆಳಗಡೆ ಕೂಡ ನಾವು ಎಫ್ನ ಹಾಕ್ಬೋದಾಗಿತ್ತು. ಬಟ್ ಅವ್ರ ಸ್ಟೇಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ವಿಚ್ ಈಸ್ ಪ್ಲೇಸ್ಡ್ ಅಬೋವ್ ಎಮ್ ಅಂದರೆ ಎಮ್ನ ಮೇಲ್ಗಡೆನೇ ಇರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇಲ್ಲಿ 2 ಬಾಕ್ಸ್ ಗ್ಯಾಪ್ ಆಗಿ ಎಫ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ 4 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಡಿ ಆ್ಯಂಡ್ ಜಿ ಅಂತ ಕೊಟ್ಟಿದ್ದಾರೆ. 4 ಬಾಕ್ಸಸ್ ಪ್ಲೇಸ್ ಆಗುತ್ತೆ ಡಿ ಆ್ಯಂಡ್ ಜಿನ ನಡುವೆ. ವಿಚ್ ಈಸ್ ಪ್ಲೇಸ್ಡ್ ಬಿಲೋ ಕೆ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಜಿ ಇಲ್ಲಿ ನೋಡಿ 4 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಡಿ ಆ್ಯಂಡ್ ಜಿನ ನಡುವೆ 4 ಬಾಕ್ಸ್ ಇದೆ. ವಿಚ್ ಅನ್ನೋದು ಜಿಗೆ ರಿಲೇಟೆಡ್ ಆಗುತ್ತೆ. ವಿಚ್ ಈಸ್ ಪ್ಲೇಸ್ಡ್ ಬಿಲೋ ಕೆ, ಕೆನ ಕೆಳಗಡೆ ಜಿ ಪ್ಲೇಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಕೆನ ಕೆಳಗಡೆ ಇಲ್ಲಿ ಎಫ್ನ ಕೆಳಗಡೆ ಡಿ ತೊಗೊಂಡ್ರೆ 1 2 3 4 ಇಲ್ಲಿ. ಸೊ ಎಸ್ ಈಸ್ ಪ್ಲೇಸ್ಡ್ ಬಿಲೋ ಜಿ, ಎ ಈಸ್ ಪ್ಲೇಸ್ಡ್ ಅಬೋವ್ ವೈ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಎಲಿಮೆಂಟ್ ಡಿನ ತೊಗೊಂಡ್ರೆ 1 2 3 4 ಓನ್ಲಿ 4 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಡಿ ಆ್ಯಂಡ್ ಜಿ. ಡಿನ ಮೇಲ್ಗಡೆ ತೊಗೊಂಡ್ರೆ 1 2 3 4 ಇಲ್ಲಿ ಕೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಡಿನ ತೊಗೊಂಡ್ರೆ 1 2 3 4 ವಿಚ್ ಓನ್ಲಿ 4 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಡಿ ಆ್ಯಂಡ್ ಜಿ ವಿಚ್ ಇಸ್ ಪ್ಲೇಸ್ಡ್ ಬಿಲೋ ಕೆ. ಸೊ ಡಿನ ಇಲ್ಲಿ ತೊಗೊಂಡ್ರೆ 1 2 3 2 3 4 ಇಲ್ಲ ಕೆಳಗಡೆ ಬರೋದು. ಸೊ ಇಲ್ಲಿ ಡಿನ ಇಲ್ಲಿ ತೊಗೊಂಡ್ರೆ 4 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಡಿ ಆ್ಯಂಡ್ ಜಿ ಅಂದರೆ ಡಿ ಆ್ಯಂಡ್ ಜಿನ ನಡುವೆ 4 ಬಾಕ್ಸ್ 1 2 3 4 ಇಲ್ಲಿ ತೊಗೊಂಡ್ರೆ ಇಲ್ಲಿ ಜಿ ಇಲ್ಲಿ ಬರುತ್ತೆ. ಸೊ ಈ ಪ್ಲೇಸಲ್ಲಿ ಜಿ 4 ಪ್ಲೇಸ್ 1 2 3 4 ಬಾಕ್ಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಡಿ ಆ್ಯಂಡ್ ಜಿ ವಿಚ್ ಇಸ್ ಪ್ಲೇಸ್ಡ್ ಬಿಲೋ ಕೆ ಅಂದರೆ ಜಿ ನೋಡಿ ಕೆನ ಬಿಲೋ ಅಂದರೆ ಯಾವ್ದು ಬಟ್ ಕೆಳಗಡೆ ಕೆನ ಕೆಳಗಡೆ ಯಾವುದಾದ್ರೂ ಬಾಕ್ಸಲ್ಲಿ ಇದ್ರು ನಡೆದು ಬಟ್ ಕೆನ ಕೆಳಗಡೆ ಜಿ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಎಸ್ ಇಸ್ ಪ್ಲೇಸ್ಡ್ ಬಿಲೋ ಜಿ. ಎಸ್ ಇಸ್ ಪ್ಲೇಸ್ಡ್ ಬಿಲೋ ಜಿ ಅಂದರೆ ಜಿನ ಕೆಳಗಡೆ ಎಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಜಿನ ಕೆಳಗಡೆ ಇರೋದು ಒಂದೇ ಒಂದು ಬಾಕ್ಸ್ ಗ್ಯಾಪ್. ಸೊ ಈ ಬಾಕ್ಸಲ್ಲಿ ಎಸ್ ಅಂತ ಬರೀತೀವಿ. ನೆಕ್ಸ್ಟ್ ಎ ಇಸ್ ಪ್ಲೇಸ್ಡ್ ಅಬೋವ್ ವೈ ಅಂತ ಕೊಟ್ಟಿದ್ದಾರೆ. ಎ ಇಸ್ ಪ್ಲೇಸ್ಡ್ ಅಬೋವ್ ವೈ. Four boxes are placed between K and Z. Next, only 1 box is placed between Z and P. Only 3 boxes are placed between. Only 3 boxes are placed between P and M. E is placed just above F. ನೋಡಿ ಇ ಈಸ್ ಪ್ಲೇಸ್ಡ್ ಜಸ್ಟ್ ಅಬೋವ್ ಎಫ್ ಅಂತ ಈ ಸೆಂಟೆನ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಇ ಇಲ್ಲಿ ಮೇಲ್ಗಡೆ ಬರುತ್ತೆ ಫಸ್ಟಲ್ಲಿ. ಇ ಈಸ್ ಪ್ಲೇಸ್ಡ್ ಜಸ್ಟ್ ಅಬೋವ್ ಅಂದರೆ ಸೊ ಇಲ್ಲಿ ಇ ಈಸ್ ಪ್ಲೇಸ್ಡ್ ಜಸ್ಟ್ ಅಬೋವ್ ಎಫ್ ಅಂದರೆ ಜಸ್ಟ್ ಅಬೋವ್ ಅಂದರೆ ಇಮಿಡಿಯೇಟ್ ಅದರ ಮೇಲ್ಗಡೆನೆ ಅಂತ ಎಫ್ನ ಮೇಲ್ಗಡೆ ನೋಡಿ ಈ ಪ್ಲೇಸ್ ಆಗಿದೆ. ಈ ಪ್ಲೇಸ್ಡ್ ಜಸ್ಟ್ ಅಬೋವ್ ಎಫ್. ನೆಕ್ಸ್ಟ್ ಓನ್ಲಿ 2 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಎಮ್ ಆ್ಯಂಡ್ ಎಫ್ನ ನಡುವೆ 2 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಎಮ್ ಆ್ಯಂಡ್ ಎಫ್ ವಿಚ್ ಇಸ್ ಪ್ಲೇಸ್ಡ್ ಅಬೋವ್ ಎಮ್. ಎಫ್ ಅಬೋವ್ ಮೇಲ್ಗಡೆ ಇದೆ. ನೆಕ್ಸ್ಟ್ 4 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಡಿ ಆ್ಯಂಡ್ ಜಿ. 1 2 3 4 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಡಿ ಆ್ಯಂಡ್ ಜಿ ವಿಚ್ ಇಸ್ ಪ್ಲೇಸ್ಡ್ ಬಿಲೋ ಕೆ. ಎಸ್ ಇಸ್ ಪ್ಲೇಸ್ಡ್ ಬಿಲೋ ಜಿ. ನೋಡಿ ಇಲ್ಲಿ ಎ ಇಸ್ ಪ್ಲೇಸ್ಡ್ ಅಬೋವ್ ವೈ ಅಂದರೆ ವೈಗಿಂತ ಮೇಲ್ಗಡೆ. ಸೊ ಇವಾಗ ಇಲ್ಲಿ ಬ್ಲ್ಯಾಂಕ್ ಇರೋದು 1 2 ಬಾಕ್ಸಸ್ ಅಷ್ಟೇ. ಸೊ ಇಲ್ಲಿ ವೈನ ಬರ್ಕೊಳ್ತೀವಿ. ಸೊ ಇಲ್ಲಿ ವೈ ಇಲ್ಲಿ ಈ ಬಾಕ್ಸಲ್ಲಿ ಎ. ಸೊ ಈ ಬಾಕ್ಸಲ್ಲಿ ಇಲ್ಲಿ ವೈ
ಯಾಕಂದರೆ ಇಲ್ಲಿ ಎ ಇಸ್ ಪ್ಲೇಸ್ಡ್ ಅಬೋವ್ ವೈ ಅಂತ ಕೊಟ್ಟಿದ್ದಾರೆ. ಎ ಇಸ್ ಪ್ಲೇಸ್ ಇದೆ ಇಲ್ಲಿ, ಈ ಪ್ಲೇಸ್ ಮತ್ತು ಈ ಪ್ಲೇಸ್ ಎರಡೇ ಪ್ಲೇಸ್ ಗ್ಯಾಪ್ ಇದೆ. ಅದಕ್ಕೆ ಇಲ್ಲಿ ಎ ಇಸ್ ಪ್ಲೇಸ್ಡ್ ಅಬೋವ್ ಅಂದರೆ ವೈಗಿಂದ ಮೇಲ್ಗಡೆ ಎ ಇರುತ್ತೆ ಅಂತ ಕೊಡ್ತಾರೆ. ಸೊ ಇಲ್ಲಿ ವೈ ಹಾಕಿದರೆ ಎ ಅಂತ ಹಾಕ್ತೀವಿ. ಈ ಥರ ಇದನ್ನು ಬಾಕ್ಸ್ ಬೇಸ್ಡ್ ಪಜಲ್ ಅಂತ ಕರಿತೀವಿ. ಸೊ ಇದನ್ನೇ ನೋಡಿ, ಫಸ್ಟ್ ಇ ಎಲಿಮೆಂಟ್ ಇದೆ, ನೆಕ್ಸ್ಟ್ ಎಫ್ ಇದೆ, ಅದರ ನೆಕ್ಸ್ಟ್ ಡಿ ಮತ್ತು ಎ, ಡಿ ಎ, ಇ ಎಫ್ ಡಿ ಎ, ಎಮ್ ಕೆ ವೈ, ಎಮ್ ಕೆ ವೈ, ನೋಡಿ ನೆಕ್ಸ್ಟ್ ಜಿ ಪಿ ಎಸ್ ಝೆಡ್, ಜಿ ಪಿ GPS Z. ಸೊ ಇದು ಈ ಥರ ಇದನ್ನು ಬಾಕ್ಸ್ ಬೇಸ್ಡ್ ಪಜಲ್ ಅಂತ ಕರಿತೀವಿ. ಬಾಕ್ಸ್ ಬೇಸ್ಡ್ ಪಜಲ್ನ ಈ ಥರ ಸಾಲ್ವ್ ಮಾಡ್ಕೊಳ್ತೀವಿ. ಸೊ 11 ಬಾಕ್ಸ್ 1 2 3 4 5 6 7 8 9 10 11 ಈ ಥರ ಬಾಕ್ಸ್ ಬೇಸ್ಡ್ ಪಜಲ್ನ ಸಾಲ್ವ್ ಮಾಡ್ತೀವಿ. So next 8 persons A B C D E F G H sit around a square table. ಸ್ಕ್ವೇರ್ ಟೇಬಲ್ ಅಂದರೆ ಈ ಥರ ಹಾಕ್ಕೊಳ್ತೀವಿ. ಸೊ ಇದರಲ್ಲಿ 2 ಪ್ರೊಜೆಕ್ಷನ್, ಯಾವುದೇ ಪಜಲ್ ಪ್ರೀನಲ್ಲಿರೋ ಪಜಲ್ ಅಥವಾ ಸಿಟ್ಟಿಂಗ್ ಅರೇಂಜ್ಮೆಂಟ್ ಯಾವುದಾದ್ರೂ ಮಾಡುವಾಗ 2 ಪ್ರೊಜೆಕ್ಷನನ್ನು ತೊಗೊಂಡ್ಬಿಟ್ಟು ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಸೊ ಒಂದು ಕ್ಯಾನ್ಸಲ್ ಆದ್ರೂ ಇನ್ನೊಂದು ರೈಟ್ ಆಗಿರುತ್ತೆ. ಸೊ ಸಿಟ್ ಅರೌಂಡ್ ಅ ಸ್ಕ್ವೇರ್ ಟೇಬಲ್ ಅಂತ ಕೊಟ್ಟಿದ್ರೆ 4 ಆಫ್ ದೆಮ್ ಅಟ್ ಈಚ್ ಕಾರ್ನರ್ ಫೇಸಿಂಗ್ ಅಪೋಸಿಟ್ ಟು ಸೆಂಟರ್. ನೋಡಿ ಅಪೋಸಿಟ್ ಕಾರ್ನರ್ 4 ಆಫ್ ದೆಮ್ ಈಚ್ ಕಾರ್ನರ್ ಅಂದರೆ ಕಾರ್ನರಲ್ಲಿ ಯಾರು ಕೂತಿರ್ತಾರಲ್ವ ಅವರು ಫೇಸಿಂಗ್ ಅಪೋಸಿಟ್ ಟು ಸೆಂಟರ್ ಅಂದರೆ ಒಳಗಡೆ ಫೇಸ್ ಮಾಡ್ತಾರೆ ಅಂತ. ಅಪೋಸಿಟ್ ಟು ಸೆಂಟರ್ ಅಂದರೆ ಈ ಥರ ಹೊರಗಡೆ ಫೇಸ್ ಮಾಡಿರ್ತಾರೆ ಅಂತ ಅರ್ಥ. ಈ ಥರ ಹೊರಗಡೆ ಬಾಣದ ಗುರುತನ್ನು ಹಾಕೊಳ್ಳಿ. ಸೊ ನೆಕ್ಸ್ಟ್ ಆ್ಯಂಡ್ 4 ಆಫ್ ದೆಮ್ ಆ್ಯಟ್ ದ ಈಚ್ ಮಿಡಲ್ ಸೈಡ್ ಫೇಸಿಂಗ್ ಸೆಂಟರ್. ಮಿಡಲ್ ಸೈಡ್ ಕೂತವರು ಸೆಂಟರ್ನ ಫೇಸ್ ಮಾಡ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಮಿಡಲ್ನ ಫೇಸ್ ಮಾಡ್ತಿರೋರು ಸೊ 4 ಆಫ್ ದೆಮ್ ಆ್ಯಟ್ ಈಚ್ ಆಫ್ ದ ಮಿಡಲ್ ಸೈಡ್ ಫೇಸಿಂಗ್ ಸೆಂಟರ್ ಅಂದರೆ ಮಿಡಲ್ ಸೈಡಲ್ಲಿ ಕೂತಿರೋರು ಈ ಥರ ಸೆಂಟರ್ ಒಳಗಡೆ ಫೇಸ್ ಮಾಡ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಜಿ ಹೂ ಸಿಟ್ಸ್ ಅಟ್ ಒನ್ ಆಫ್ ದ ಮಿಡಲ್ ಸೈಡ್. ಇಲ್ಲಿ ನೋಡಿ, ಹೂ ಅನ್ನೋದು ಸೆಕೆಂಡ್ ಎಲಿಮೆಂಟ್ ಜಿಗೆ ರಿಲೇಟೆಡ್ ಆಗುತ್ತೆ. ಯಾವತ್ತೂ ಸ್ಟಾರ್ಟ್ ಮಾಡುವಾಗ ಇಲ್ಲಿ ಸ್ಟಾರ್ಟಿಂಗ್ ಇನಿಷಿಯಲ್ ಪಾಯಿಂಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಈಸಿ ಆಗುತ್ತೆ ಬೇಗ ಸಾಲ್ವ್ ಮಾಡೋದಕ್ಕೆ. ಇಲ್ಲಿ ಎ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಜಿ ಅಂತ ಕೊಟ್ಟಿದ್ದಾರೆ. ಹೂ ಸಿಟ್ಸ್ ಒನ್ ಆಫ್ ದ ಮಿಡಲ್ ಆಫ್ ದ ಸೈಡ್ ಅಂದರೆ ಹೂ ಅನ್ನೋದು ಯಾವತ್ತು ಸೆಕೆಂಡ್ ಎಲಿಮೆಂಟ್ ಅದಕ್ಕೆ ಸಮೀಪ ಇರೋ ಎಲಿಮೆಂಟ್ಗೆ ರಿಲೇಟೆಡ್ ಆಗುತ್ತೆ ಅಂತ ಹೇಳಿದ್ನಲ್ವ. ಸೊ ಜಿ ಹೂ ಸಿಟ್ಸ್ ಅಟ್ ಒನ್ ಆಫ್ ದ ಮಿಡಲ್ ಸೈಡ್ ಆಫ್ ದ ಟೇಬಲ್. ಸೊ ಜಿನ ಇಲ್ಲಿ ಮಿಡಲ್ ಸೈಡ್ ಇಟ್ಕೊಳ್ತೀವಿ. ಎ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಜಿ. ಇಲ್ಲಿ ನೋಡಿ, ಈ ಕಡೆ ಲೆಫ್ಟ್ ಡೈರೆಕ್ಷನ್, ಈ ಕಡೆ ರೈಟ್ ಡೈರೆಕ್ಷನ್ ಒಳಗಡೆ ನೋಡಿದಾಗ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಎ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಜಿ, ಜಿನ ಥರ್ಡ್ ರೈಟ್ 1 2 3 ಇಲ್ಲಿ ಎ ಕೂಡುತ್ತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 1 ಪರ್ಸನ್ ಸಿಟ್ ಬಿಟ್ವೀನ್ ಎ ಆ್ಯಂಡ್ ಸಿ. ಎ ಆ್ಯಂಡ್ ಸಿನ ನಡುವೆ ಒಬ್ಬರು ಕೂಡ್ತಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 1 ಪರ್ಸನ್ ಸಿಟ್ ಬಿಟ್ವೀನ್ ಎ ಆ್ಯಂಡ್ ಸಿ. ಇಲ್ಲಿನೂ ಕೂಡ ಇದೇ ಥರ ತೊಗೊಂಡಾಗ ಸೊ ಇಲ್ಲಿ ಜಿನ ತೊಗೊಳ್ತೀವಿ, ಎನ ತೊಗೊಳ್ತೀವಿ. ಇಲ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಎ ಆ್ಯಂಡ್ ಸಿ ಅಂತ ಕೊಟ್ಟಿದ್ರಲ್ಲ, ಎ ಆ್ಯಂಡ್ ಸಿ ಇಲ್ಲೂ ಕೂಡ ಸಿ ಬರ್ಬೋದು. 1 ಪರ್ಸನ್ ಸಿಟ್ ಬಿಟ್ಟು ಅಂದರೆ ಸಿ ಇಲ್ಲಿ ಕೂಡ ಬರ್ಬೋದು. ಇಲ್ಲಿ ಈ ಸೈಡ್ ಎ ಸಿ ತೊಗೊಂಡಿದ್ವಿ ಅಂದರೆ ಇಲ್ಲಿ ಈ ಸೈಡ್ ಸಿನ ತೊಗೊಳ್ತೀವಿ. ನೆಕ್ಸ್ಟ್ ಇ ಸಿಟ್ಸ್ ಅಪೋಸಿಟ್ ಟು ಎಫ್ ಹೂ ಈಸ್ ನಾಟ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ ಜಿ ಅಂತ ಕೊಟ್ಟಿದ್ದಾರೆ. ಜಿನ ಇಮಿಡಿಯೇಟ್ ನೇಬರ್ ಎಫ್ ಈ ಎರಡು ಸೈಡು ಬರೋದಿಲ್ಲ. ಇಲ್ಲಿ ಆಲ್ರೆಡಿ ಸಿ ಇದೆ, ಸೊ ಇಲ್ಲಿ ಎಫ್ ಬರೋಲ್ಲ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಇ ಸಿಟ್ಸ್ ಅಪೋಸಿಟ್ ಟು ಎಫ್ ಹೂ ಈಸ್ ನಾಟ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ ಜಿ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಈ ಸಿ ಈಸ್ ನಾಟ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ ಜಿ. ಇಲ್ಲಿ ನೋಡಿ, ಸಿ ಈಸ್ ನಾಟ್ ಆ್ಯನ್ ಇಮಿಡಿಯೇಟ್, ಇಲ್ಲಿ ಸಿ ನೋಡಿ ಇಮಿಡಿಯೇಟ್ ನೇಬರ್ ಆಫ್ ಜಿ ಇದೆ. ಬಟ್ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ಸಿ ಈಸ್ ನಾಟ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ ಜಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಕರೆಕ್ಟು. ಸೊ ಇಲ್ಲಿ ಸಿ ಈಸ್ ನಾಟ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ ಜಿ ಅಂತ ಕೊಟ್ಟಿದ್ದಾರೆ. ಸೊ ಸಿನ ಇಲ್ಲಿ ತಗೊಳ್ತೀವಿ. ಸೊ ಇಲ್ಲಿ ಎ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಜಿ, 1 ಪರ್ಸನ್ ಸಿಟ್ ಬಿಟ್ವೀನ್ ಎ ಆ್ಯಂಡ್ ಸಿ.
Next, D sits second to the right of F, B sits second to the left of H. A sits third to the right of G, who sit one of the middle side. One person sits between A and C. E sits opposite to F, who is not an immediate neighbor of G. ಸೊ ಆಗ ಇ ಮತ್ತು ಎಫ್ ಅಪೋಸಿಟ್ ಡೈರೆಕ್ಷನಲ್ಲಿ ಕೂಡ್ತಾರೆ ಅಂತ ಕೊಟ್ಟಿದ್ದಾರೆ. ಈ ಥರ ಎರಡರಲ್ಲಿ ಯಾವುದು ಅಂತ ನಮ್ಗೆ ಗೊತ್ತಿದ್ದಾಗ ಈ ಥರ ಇ ಆಬ್ಲಿಕ್ ಎಫ್ ಅಥವಾ ಎಫ್ ಆಬ್ಲಿಕ್ ಇ ಅಂತ ಹಾಕೊಳ್ತೀವಿ. ಅಂದರೆ ಅವರು ಅಪೋಸಿಟ್ ಟು ಈಚ್ ಅದರ್ ಅಂತ ಕೊಟ್ಟಿದ್ದಾರಲ್ವ, ಅದಕ್ಕೆ ಇಲ್ಲಿನೂ ಕೂಡ ಅಷ್ಟೇ ಇ ಆಬ್ಲಿಕ್ ಎಫ್ ಆಬ್ಲಿಕ್ ಇ ಅಂತ ಹಾಕ್ಕೊಳ್ತೀವಿ. ಯಾಕಂದರೆ ಇಲ್ಲಿ ಇ ಸಿಟ್ಸ್ ಅಪೋಸಿಟ್ ಟು ಎಫ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಥರ ಅಪೋಸಿಟ್ ಒಬ್ರಿಗೊಬ್ಬರು ಎದುರಿಗೆ ಕೂತಿರ್ತಾರೆ ಅಂತ. ಹೂ ಈಸ್ ನಾಟ್ ಆ್ಯನ್ ಇಮ್ಮಿಡಿಯೇಟ್ ನೇಬರ್ ಆಫ್ ಜಿ, ಬಟ್ ಜಿನ ಇಮ್ಮಿಡಿಯೇಟ್ ನೇಬರ್ ಅಲ್ಲ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಬರೋದಿಲ್ಲ ಎರಡು ಎಲಿಮೆಂಟು. ನೆಕ್ಸ್ಟ್, ಹೂ ಈಸ್ ನಾಟ್ ಆ್ಯನ್ ಇಮ್ಮಿಡಿಯೇಟ್ ನೇಬರ್ ಆಫ್ ಜಿ, ಸಿ ಈಸ್ ನಾಟ್ ಆ್ಯನ್ ಇಮ್ಮಿಡಿಯೇಟ್ ನೇಬರ್ ಆಫ್ ಜಿ. ಡಿ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಎಫ್ ಅಂತ ಕೊಟ್ಟಿದ್ದಾರೆ. ಡಿ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಎಫ್ ಅಂದರೆ ಎಫ್ನ ಥರ್ಡ್ ರೈಟಲ್ಲಿ. ಸೊ ನೋಡಿ, ಇಲ್ಲಿ ಏನಾದರೂ ಎಫ್ ತೊಗೊಂಡ್ರೆ ಎಫ್ನ ಥರ್ಡ್ ರೈಟಲ್ಲಿ ಡಿ ಅಂತ ಇಲ್ಲಿ ತೊಗೊಳ್ತೀವಿ. ಸೊ ಇಲ್ಲಿ ಎಫ್ ಅಂತ ತೊಗೊಂಡು ಇಲ್ಲಿ ಅಂತ ತೊಗೊಂಡ್ರೆ ಎಫ್ನ ಥರ್ಡ್ ರೈಟಲ್ಲಿ ಅಂತ ಕೊಟ್ಟಿದ್ದಾರೆ. ಡಿ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಎಫ್. ಇಲ್ಲ, ಇಲ್ಲಿ ಸೆಕೆಂಡ್ ಟು ದ ರೈಟ್ ಆಫ್ ಎಫ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಟು ದ ರೈಟ್ ಆಫ್ ಎಫ್ ಅಂದರೆ ಇಲ್ಲಿ ಸೆಕೆಂಡ್ ರೈಟಲ್ಲಿ ಬರೋದಿಲ್ಲ. ಡಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಎಫ್ ಅಂದರೆ ಇಲ್ಲಿ ಈ ತೊಗೊಂಡು ಇಲ್ಲಿ ಎಫ್ ತೊಗೊಂಡ್ರೆ ಇಲ್ಲಿ ನೋಡಿ ಲೆಫ್ಟ್ ರೈಟ್, ಈ ಕಡೆ ಲೆಫ್ಟ್ ರೈಟ್ ಡೈರೆಕ್ಷನ್, ಈ ಕಡೆ ರೈಟ್ ಡೈರೆಕ್ಷನ್. ಅವರು ಡಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಎಫ್ ಅಂತ ಎಫ್ನ ಸೆಕೆಂಡ್ ರೈಟಲ್ಲಿ ಫಸ್ಟ್ ರೈಟ್ ಸೆಕೆಂಡ್ ರೈಟಲ್ಲಿ ಡಿ ಕೂತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಡಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಎಫ್. ಬಿ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಚ್ ಅಂತ ಕೊಟ್ಟಿದ್ದಾರೆ. ಸೊ ಈ ಎರಡೇ ಪ್ಲೇಸ್ಗಳು ಬಿ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಚ್. ಈ ಕಡೆ ಸೌತ್ ಡೈರೆಕ್ಷನ್ ಮಾಡಿದ್ರೆ ಲೆಫ್ಟ್ ಈ ಸೈಡ್ ಬರುತ್ತೆ. ಸೊ ಇನ್ನು ಬಿ ಸಿಟ್ ಸೆಕೆಂಡ್ ಟು ದ ಇಲ್ಲಿ ಮೇಲ್ಗಡೆ ನೋಡಿದಾಗ ಲೆಫ್ಟ್ ರೈಟ್ ಇಲ್ಲಿ ಬರುತ್ತೆ. ಈ ಥರ ಸೌತ್ ಡೈರೆಕ್ಷನ್ ಮಾಡಿದಾಗ ಈ ಕಡೆ ರೈಟ್ ಡೈರೆಕ್ಷನ್, ಈ ಕಡೆ ಲೆಫ್ಟ್ ಡೈರೆಕ್ಷನ್ ಬರುತ್ತೆ. ಸೊ ಬಿ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಚ್. ಎಚ್ನ ಸೆಕೆಂಡ್ ಲೆಫ್ಟಲ್ಲಿ ಫಸ್ಟ್ ಲೆಫ್ಟ್ ಸೆಕೆಂಡ್ ಲೆಫ್ಟಲ್ಲಿ ಬಿ ಕೂತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಎ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಜಿ. A sits third to the right of G, who sits one of the middle side. G one of the middle side ಇಲ್ಲಿ ಕೂತಿದ್ದಾರೆ. ಒನ್ ಪರ್ಸನ್ ಸಿಟ್ ಬಿಟ್ವೀನ್ ಎ ಆ್ಯಂಡ್ ಸಿ ನಲ್ಲಿ ಒಬ್ಬರು ಪರ್ಸನ್ ಕೂತಿದ್ದಾರೆ. ಇ ಸಿಟ್ಸ್ ಅಪೋಸಿಟ್ ಟು ಎಫ್. ಇ ಸಿಟ್ಸ್ ಅಪೋಸಿಟ್ ಟು ಎಫ್. ಹೂ ಈಸ್ ನಾಟ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ ಜಿ. ನೋಡಿ, ಜಿನ ಇಮಿಡಿಯೇಟ್ ನೇಬರ್ ಇಲ್ಲ. ಸಿ ಈಸ್ ನಾಟ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ ಜಿ. ಸಿ ಇಮಿಡಿಯೇಟ್ ನೇಬರ್ ಆಫ್ ಜಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಡಿ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಎಫ್. ಎಫ್ನ ಸೆಕೆಂಡ್ ರೈಟಲ್ಲಿ ಡಿ ಕೂತಿದ್ದಾರೆ ಅಂತ ಕೊಡ್ತಾರೆ. ನೆಕ್ಸ್ಟ್, ಬಿ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಚ್. ಎಚ್ನ ಸೆಕೆಂಡ್ ಲೆಫ್ಟಲ್ಲಿ ಬಿ ಕೂತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಈ ಸೆಕೆಂಡ್ ಪ್ರೊಜೆಕ್ಷನ್ ಇಲ್ಲಿ ಕ್ಯಾನ್ಸಲ್ ಔಟ್ ಆಗಿದೆ. ಫಸ್ಟ್ ಪ್ರೊಜೆಕ್ಷನ್ ಕರೆಕ್ಟ್ ಆಗಿ ಈ ಥರ ಮಾಡ್ಕೊಂಡು ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ನ ಈ ಥರ ಸ್ಕ್ವೇರ್ನ ಸಿಟ್ಟಿಂಗ್ ಅರೇಂಜ್ಮೆಂಟ್ನ ಈ ಥರ ಲೆಫ್ಟ್ ಡೈರೆಕ್ಷನ್ ರೈಟ್ ಡೈರೆಕ್ಷನ್ನ ನೋಡ್ಕೊಂಡ್ಬಿಟ್ಟು ಈ ಥರ ಸಾಲ್ವ್ ಮಾಡ್ಕೊಳ್ತೀವಿ. So next is 10 persons A, B, C, D, E, F, G, H, and K lives on 10 different floors of a building. Ground floor is numbered 1. Ground floor is numbered 1 ಅಂದರೆ ಕೆಳಗಡೆ. ಗ್ರೌಂಡ್ ಫ್ಲೋರ್ ಅಂದರೆ ಕೆಳಗಡೆ ಲಾಸ್ಟ್. ಇಲ್ಲಿರೋದು ನಂಬರ್ 1. ದ ಫ್ಲೋರ್ ಅಬೋವ್ ಇಟ್ ಇಸ್ ನಂಬರ್ 2. ಅದರ ಮೇಲ್ಗಡೆ ಇರೋದು ನಂಬರ್ 2. ಆ್ಯಂಡ್ ಸೊ ಆನ್ ಟಿಲ್ ಟಾಪ್ ಮೋಸ್ಟ್ ಫ್ಲೋರ್ ವಿಚ್ ಈಸ್ ನಂಬರ್ 10 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 1 ಈ ಥರ 1, 2, 3, 4, 5, 6, 7, 8, 9, 10 ಈ ಥರ ಹಾಕ್ಕೊಳ್ತೀವಿ. ಯಾವತ್ತು ಪಜಲ್ನ ಸಾಲ್ವ್ ಮಾಡುವಾಗ ಫ್ಲೋರ್ ಬೇಸ್ಡ್, ಫ್ಲ್ಯಾಟ್ ಬೇಸ್ಡ್ ಇದನ್ನೆಲ್ಲ ಪಜಲ್ನ ಸಾಲ್ವ್ ಮಾಡುವಾಗ ಈ ಥರ ಚಾರ್ಟ್ನ ಮಾಡ್ಕೊಳ್ತೀವಿ ಫಸ್ಟ್. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಇದು ಫಸ್ಟ್ ಇದು ಇಷ್ಟು ಡೈರೆಕ್ಷನ್ ಅವ್ರು ಕೊಟ್ಟರು. 10 ಜನ ಇರ್ತಾರೆ. ಗ್ರೌಂಡ್ ಫ್ಲೋರ್ ಫಸ್ಟ್ ಅಬೋವ್ 2 ಈ ಥರ ಟಾಪ್ ಮೋಸ್ಟ್ ಅಂದರೆ ಮೇಲ್ಗಡೆ ಟಾಪ್ ಫುಲ್ ಮೇಲ್ಗಡೆ ಇರೋದು 10 ನಂಬರ್ ಫ್ಲೋರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಿ ಲಿವ್ಸ್ ಆನ್ ಆ್ಯನ್ ಆಡ್ ನಂಬರ್ಡ್ ಫ್ಲೋರ್ ಬಟ್ ಬಿಲೋ ಫ್ಲೋರ್ 5 ಅಂತ ಕೊಟ್ಟಿದ್ದಾರೆ. ಅಂದರೆ ಬಿ ಅನ್ನೋದು ಆಡ್ ನಂಬರ್ ಅಂದರೆ 1, 3, 5, 7,
9 ಇದೆಲ್ಲ ಆಡ್ ನಂಬರ್ ಫ್ಲೋರಲ್ಲಿ ಬಿ ವಾಸಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಬಟ್ ಬಿಲೋ ಫ್ಲೋರ್ 5 ಅಂದರೆ 5ನೇ ಫ್ಲೋರ್ ಏನಿದೆಯಲ್ಲ ಅದ್ರ ಕೆಳಗಡೆ ವಾಸಿಸ್ತಾರೆ, ಬಟ್ ಅದು ಆಡ್ ನಂಬರ್. ಸೊ 5ಗಿಂತ ಫ್ಲೋರ್ಗಿಂತ ಕೆಳಗಡೆ ಇರೋ ಫ್ಲೋರಲ್ಲಿ ಅವ್ರು ವಾಸಿಸ್ತಾರೆ. ಅಂದರೆ ಇವಾಗ 5 ನಂಬರ್ನ ಬಿಟ್ಟರೆ ಉಳಿದಿರೋದು ಆಡ್ ನಂಬರ್ ಯಾವುದು 1 ಮತ್ತು 3. ಸೊ ನಾವಿಲ್ಲಿ 2 ಪ್ರೊಜೆಕ್ಷನನ್ನು, ಸೊ ಈ ಥರ 2 ಪ್ರೊಜೆಕ್ಷನನ್ನು ತೊಗೊಳ್ತೀವಿ. ಸೊ ಈ ಬಾಕ್ಸ್ ಫಸ್ಟ್ ಪ್ರೊಜೆಕ್ಷನ್, ಇದು ಸೆಕೆಂಡ್ ಪ್ರೊಜೆಕ್ಷನ್. ಅವರು 5th ಫ್ಲೋರ್ಗಿಂತ ಕೆಳಗಡೆ ಇರೋ ಫ್ಲೋರಲ್ಲಿ 1 ಫ್ಲೋರ್ ಆಡ್ ಫ್ಲೋರಲ್ಲಿ ಬಿ ವಾಸಿಸ್ತಾರೆ ಅಂತ ಕೊಟ್ಟಿದ್ರು. ಸೊ ಇಲ್ಲಿ ಒಂದು ಕಡೆ ಬಿನ 3rd ಫ್ಲೋರಲ್ಲಿ ಒಂದು ಕಡೆ ತೊಗೊಳ್ತೀವಿ, ಒಂದು ಕಡೆ ಫಸ್ಟ್ ಫ್ಲೋರಲ್ಲಿ ತೊಗೊಳ್ತೀವಿ, ಯಾಕಂದರೆ ಆಡ್ ನಂಬರ್ ಅಂತ ಹೇಳಿದರು, ಮತ್ತು 5th ಫ್ಲೋರ್ನ ಕೆಳಗಡೆ ಅಂತ ಹೇಳಿದ್ರು. ನೆಕ್ಸ್ಟ್ 2 persons ಲಿವ್ ಬಿಟ್ವೀನ್ ಬಿ ಆ್ಯಂಡ್ ಎ ಅಂತ ಕೊಟ್ಟಿದ್ದಾರೆ. 2 ಜನ ವಾಸಿಸ್ತಾರೆ ಬಿ ಆ್ಯಂಡ್ ಎನ ನಡುವೆ. ಇಲ್ಲಿ ನೋಡಿ ಕೆಳಗಡೆ 2 ಜನ ಅಂದರೆ ಎನ ತೊಗೊಳ್ತಕ್ಕೆ ಪ್ಲೇಸ್ ಇಲ್ಲ, ಅದಕ್ಕೆ 1 2 ಬಿಟ್ಟು ಇಲ್ಲಿ 2 ಜನ. ಇಲ್ಲಿ ನೋಡಿ ಇಲ್ಲಿನೂ ಕೂಡ 1 2 ಪ್ಲೇಸ್ ಬಿಟ್ಟು ಇಲ್ಲಿ 2 ಜನ ನಡುವೆ ವಾಸಿಸ್ತಾರೆ ಬಿ ಮತ್ತು ಎನ ನಡುವೆ ಅಂತ ಕೊಟ್ಟಿದ್ದಾರೆ. ಅದ್ರ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನೋಡಿ 2 persons ಲಿವ್ ಬಿಟ್ವೀನ್ ಬಿ ಆ್ಯಂಡ್ ಎ, 1 person ಲಿವ್ ಬಿಟ್ವೀನ್ ಎ ಆ್ಯಂಡ್ ಡಿ, ಹೂ ಲಿವ್ಸ್ ಅಬೋವ್ ಎ ಅಂತ ಕೊಟ್ಟಿದ್ದಾರೆ. ಒಬ್ಬರು ವಾಸಿಸ್ತಾರೆ ಎ ಮತ್ತು ಡಿನ ನಡುವೆ ಅಂತ ಕೊಟ್ಟಿದ್ದಾರೆ. 1 persons ಲಿವ್ ಬಿಟ್ವೀನ್ ಎ ಆ್ಯಂಡ್ ಡಿ ನಡುವೆ ಒಬ್ಬರು ವಾಸಿಸ್ತಾರೆ. ಡಿ ಹೂ ಅನ್ನೋದು ಯಾವತ್ತು ಸೆಕೆಂಡ್ ಎಲಿಮೆಂಟ್, ಅದನ್ನು ಸಮೀಪ ಇರೋದಕ್ಕೆ ರಿಲೇಟೆಡ್ ಆಗುತ್ತೆ. ಡಿ ಹೂ ಲಿವ್ಸ್ ಅಬೋವ್ ಅಂದರೆ ಎನ ಮೇಲ್ಗಡೆ ಡಿ ವಾಸಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಡಿ ಹೂ ಲಿವ್ಸ್ ಅಬೋವ್ ಅಂದರೆ ಡಿನ ಮೇಲ್ಗಡೆ ಇಟ್ಕೋಬೇಕು, ಎನ ಕೆಳಗಡೆ ಇಟ್ಕೋಬೇಕು. 1 persons ಲಿವ್ ಬಿಟ್ವೀನ್ ಎ ಆ್ಯಂಡ್ ಡಿ ಅಂತ ಇದೆಯಲ್ಲ, ಡಿ ಮತ್ತು ಎನ ನಡುವೆ 1 ಗ್ಯಾಪ್ ಇರುತ್ತೆ. ಸೊ ಡಿನ ಇಲ್ಲಿ ಬರ್ಕೊಳ್ತೀವಿ, ಯಾಕಂದರೆ ಡಿ ಹೂ ಲಿವ್ಸ್ ಅಬೋವ್ ಎ ಅಂತ ಕೊಟ್ಟಿದ್ರು, ಒಬ್ಬರು ವಾಸಿಸ್ತಾರೆ ಇವ್ರ ನಡುವೆ ಅಂತ ಕೊಟ್ಟಿದ್ರು, ಡಿ ಮತ್ತು ಎನ ನಡುವೆ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್, ದೇರ್ ಆರ್ 3 floors ಬಿಟ್ವೀನ್ ದ ಫ್ಲೋರ್ ಆನ್ ವಿಚ್ ಡಿ ಲಿವ್ಸ್ ಆ್ಯಂಡ್ ದ ಫ್ಲೋರ್ ಆನ್ ವಿಚ್ ಸಿ ಲಿವ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ 3 floors ಇದೆ, 3 floor ಬಿಟ್ವೀನ್ ಡಿ ಆ್ಯಂಡ್ ದ ಫ್ಲೋರ್ ಆನ್ ವಿಚ್ ಸಿ ಲಿವ್ಸ್, ಮತ್ತು ಡಿ ಮತ್ತು ಸಿ ವಾಸಿಸೋ ಫ್ಲೋರ್ನ ನಡುವೆ 3 floors ಇದೆ ಅಂತ ಕೊಟ್ಟಿದ್ದಾರೆ. ದೇರ್ ಆರ್ 3 floors ಬಿಟ್ವೀನ್ ದ ಫ್ಲೋರ್ ಆನ್ ವಿಚ್ ಡಿ ಲಿವ್ಸ್ ಆ್ಯಂಡ್ ದ ಫ್ಲೋರ್ ಆನ್ ವಿಚ್ ಸಿ ಲಿವ್ಸ್. ಡಿ ಮತ್ತು ಸಿ ಡಿ ಮತ್ತು ಸಿನ ನಡುವೆ 3 floors ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಹೂ ಡಸ್ ನಾಟ್ ಲಿವ್ ಆನ್ ದ ಟಾಪ್ ಫ್ಲೋರ್ ಅಂದರೆ 3 ಜನ ವಾಸಿಸ್ತಾರೆ ಡಿನ ಮತ್ತು ಸಿನ ನಡುವೆ ಅಂತ ಕೊಟ್ಟಿದ್ದಾರೆ. ಬಟ್ ಸಿ ಇಲ್ಲಿ ನೋಡಿ ಸಿ ಲಿವ್ಸ್, ಹೂ ಅನ್ನೋದು ಸೆಕೆಂಡ್ ಎಲಿಮೆಂಟ್ಗೆ ರಿಲೇಟೆಡ್ ಆಗುತ್ತೆ, ಸಿಗೆ ರಿಲೇಟೆಡ್ ಆಗುತ್ತೆ. ಸಿ ಲಿವ್ಸ್ ಹೂ ಡಸ್ ನಾಟ್ ಲಿವ್ ಆನ್ ಟಾಪ್ ಫ್ಲೋರ್ ಅಂದರೆ ಫುಲ್ ಮೇಲ್ಗಡೆ ಇರೋ ಟಾಪ್ ಫ್ಲೋರ್ನಲ್ಲಿ ಸಿ ವಾಸಿಸೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಡಿ ಮತ್ತು ಸಿನ ನಡುವೆ 3 ಗ್ಯಾಪ್. ಸೊ ಇಲ್ಲಂತೂ ಗ್ಯಾಪ್ ಇಲ್ಲವೇ ಇಲ್ಲ, ಇಲ್ಲಿ ಗ್ಯಾಪ್ ಇದೆ 1 2 3. ಬಟ್ ಇಲ್ಲಿ ಸಿನ ಹಾಕಬೇಕಂದ್ರೆ ಅವ್ರು ಏನು ಕೊಟ್ಟಿದ್ದಾರೆ, ಸಿ ಡಸ್ ನಾಟ್ ಲಿವ್ ಆನ್ ಟಾಪ್ ಫ್ಲೋರ್ ಅಂದರೆ ಸಿ ಟಾಪ್ ಫ್ಲೋರ್ ಇಲ್ಲಿ ಮೇಲ್ಗಡೆ ಫ್ಲೋರಲ್ಲಿ ವಾಸಿಸೋದಿಲ್ಲ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಇಲ್ಲಿ ಡಿನ ಕೆಳಗಡೆನೇ ಸಿನ ಹಾಕಬೇಕು. 1 2 3 ಫ್ಲೋರ್, 3 floor ಬಿಟ್ವೀನ್ ಅಂತ ಹೇಳಿದ್ರಲ್ಲ ಅವರು, 1 2 3. ಇಲ್ಲಿನೂ ಕೂಡ 1 2 3 ಫ್ಲೋರ್ ಲಿವ್ಸ್ ಬಿಟ್ವೀನ್ ಡಿ ಆ್ಯಂಡ್ ಸಿ ಅಂತ ಕೊಟ್ಟಿದ್ರು. ಸೊ ನೆಕ್ಸ್ಟ್, who does not live on top floor on which G lives is just above the floor on which H lives. ಅಂದರೆ ಜಿ ವಾಸಿಸ್ತಾರಲ್ಲ, ಜಸ್ಟ್ ಅಬೋವ್ ಅಂದರೆ ಇಮಿಡಿಯೇಟ್ ಅಬೋವ್ ಅಂತ ಅರ್ಥ. ಸೊ ಇವಾಗ ಎಚ್ ಎಲ್ ವಾಸಿಸ್ತಾರಲ್ಲ, ಅದ್ರ ಇಮಿಡಿಯೇಟ್ ಅಬೋವ್ ಅಂದರೆ ಏನು ಗ್ಯಾಪ್ ಇಲ್ಲ ಇವ್ರ ನಡುವೆ ಅಂತ ಕೊಟ್ಟಿದ್ದಾರೆ. ಫ್ಲೋರ್ ಆನ್ ವಿಚ್ ಜಿ ಲಿವ್ಸ್, ಜಿ ಎಲ್ ವಾಸಿಸ್ತಾರಲ್ಲ ಇಸ್ ಜಸ್ಟ್ ಅಬೋವ್ ದ ಫ್ಲೋರ್ ಆನ್ ವಿಚ್ ಎಚ್ ಲಿವ್ಸ್. ಇದ್ರ ಎಕ್ಸಾಕ್ಟ್ ಇಮಿಡಿಯೇಟ್ ಅಬೋವ್ ಜಸ್ಟ್ ಅಬೋವ್ನಲ್ಲಿ ಜಿ ವಾಸಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನಮಗಿಲ್ಲಿ ಗ್ಯಾಪ್ ಇರೋದು ನೋಡಿ, ಇಲ್ಲಿ ಈ ಫಸ್ಟ್ ಪ್ರೊಜೆಕ್ಷನಲ್ಲಿ ಇಲ್ಲಾದರೂ ಹಾಕ್ಬೋದು, ಮತ್ತು ಇಲ್ಲಿ ಕೆಳಗಡೆ 2ರಲ್ಲಿ ಹಾಕ್ಬೋದು. ಸೊ ಇಲ್ಲಿನೂ ಕೂಡ 4 places ಗ್ಯಾಪ್ ಇದೆ, ಬಟ್ ಎಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಅದ್ರ ನೆಕ್ಸ್ಟ್ ಕ್ಲೂನ ಓದ್ಕೊಳ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ ಕೆ ಲಿವ್ಸ್ ಆನ್ ಗ್ರೌಂಡ್ ಫ್ಲೋರ್ ಅಂತ ಕೊಟ್ಟಿದ್ದಾರೆ. ಅದರ ನೆಕ್ಸ್ಟ್ ಸೆಂಟೆನ್ಸ್ನ ಕೆ ಲಿವ್ಸ್ ಆನ್ ಗ್ರೌಂಡ್ ಫ್ಲೋರ್ ಅಂದರೆ ಫಸ್ಟ್ ಫ್ಲೋರಲ್ಲಿ, ಕೆ ಲಿವ್ಸ್ ಆನ್ ಗ್ರೌಂಡ್ ಫ್ಲೋರ್ ಅಂದರೆ ಫಸ್ಟ್ ಫ್ಲೋರ್. ಸೊ ಇದರಿಂದ ಇದು ಸೆಕೆಂಡ್ ಪ್ರೊಜೆಕ್ಷನ್ ಕ್ಯಾನ್ಸಲ್ ಔಟ್ ಆಯಿತು, ಯಾಕಂದರೆ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಬಿನ ನಾವು ಹಾಕಿದ್ದೆವು, ಬಟ್ ಇಲ್ಲ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ಕೆ ಲಿವ್ಸ್ ಆನ್ ಗ್ರೌಂಡ್ ಫ್ಲೋರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಎಫ್ ಲಿವ್ಸ್ ಆನ್ ಅ ಫ್ಲೋರ್ ವಿಚ್ ಈಸ್ ಅಬೋವ್ ಜೆ ಬಟ್ ಬಿಲೋ ದ ಫ್ಲೋರ್ ಆನ್ ಇ ಲಿವ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನಮ್ಗೆ ಇಲ್ಲಿ ನೋಡಿ ಆಗಲಿ ಜಿ ಮತ್ತು ಎಚ್, ಜಿ ಲಿವ್ಸ್ ಜಸ್ಟ್ ಅಬೋವ್ ಎಚ್ ಅಂತ ಕೊಟ್ಟಿದ್ರು. ಅಂದರೆ ಇಲ್ಲಿ ಜಿ ಮತ್ತು ಎಚ್ ಇಮಿಡಿಯೇಟ್ ಅಬೋವ್ ಅಂದರೆ ಒಂದ್ರ ಕೆಳಗಡೆ ಒಂದೊಂದ್ರ ಮೇಲೆ ಇರ್ತಾರೆ. ಇಲ್ಲಿ 2 ಬಾಕ್ಸ್ ಯಾವುದು ಗ್ಯಾಪ್ ಇಲ್ಲ. ಆಗಲಿ ಇಲ್ಲಿ ಒಂದು ಗ್ಯಾಪ್ ಇತ್ತು, ಇಲ್ಲಿ ಕೆ ಲಿವ್ಸ್ ಆನ್ ಗ್ರೌಂಡ್ ಫ್ಲೋರ್ ಅಂತ ಕೊಟ್ಟರು. ಇವಾಗ ಇಲ್ಲಿ 1 ಬಾಕ್ಸ್ ಇದೆ, 1 ಬಾಕ್ಸ್ ಇದೆ, ಇಲ್ಲಿ ಕೂಡ 1 ಬಾಕ್ಸ್ ಇದೆ. ಸೊ ಇವಾಗ ಇಲ್ಲಿ ಇರೋದೇ 2 ಬಾಕ್ಸ್. ಸೊ ಇಲ್ಲಿ ಜಿ ಮತ್ತು ಎಚ್ನ ಹಾಕ್ತೀವಿ, ಯಾಕಂದರೆ ಇಲ್ಲಿ ಇವ್ರು ಏನು ಕೊಟ್ಟಿದ್ದಾರೆ, ಫ್ಲೋರ್ ಆನ್ ವಿಚ್ ಜಿ ಲಿವ್ಸ್ ಈಸ್ ಜಸ್ಟ್ ಅಬೋವ್ ದ ಫ್ಲೋರ್ ಆನ್ ವಿಚ್ ಎಚ್ ಲಿವ್ಸ್.
ಅಂದರೆ ಜಿ ವಾಸಿಸ್ತಾರಲ್ವ, ಜಿ ಎಲ್ಲಿ ವಾಸಿಸ್ತಾರೆ ಅಂದರೆ ಲಿವ್ಸ್ ಜಸ್ಟ್ ಅಬೋವ್ ದ ಫ್ಲೋರ್ ಆನ್ ವಿಚ್ ಎಚ್ ಲಿವ್ಸ್, ಎಚ್ನ ಮೇಲೆ ಜಸ್ಟ್ ಅಬೋವ್ ಅಂದರೆ ಇಮಿಡಿಯೇಟ್ ಅಬೋವ್ನಲ್ಲಿ ಜಿ ವಾಸಿಸ್ತಾರೆ ಅಂತ ಕೊಟ್ಟಿದ್ರು. ಅದಕ್ಕೆ ಇಲ್ಲಿ ಜಿ ಮತ್ತು ಎಚ್ನ ಹಾಕೊಂಡು. ಸೊ ಇವಾಗ ನೆಕ್ಸ್ಟ್ ಎಫ್ ಲಿವ್ಸ್ ಆನ್ ಅ ಫ್ಲೋರ್ ವಿಚ್ ಈಸ್ ಅಬೋವ್ ಜೆ. ಬಟ್ ಇಲ್ಲಿ ನೋಡಿ, ಇದ್ರ ಎಫ್ ಲಿವ್ಸ್ ಆನ್ ಅ ಫ್ಲೋರ್ ವಿಚ್ ಈಸ್ ಅಬೋವ್ ಜೆ ಅಂದರೆ ಮೇಲ್ಗಡೆ, ಜೇನ ಮೇಲ್ಗಡೆ ಅಂತ ಕೊಟ್ಟಿದ್ದಾರೆ. ಬಟ್ ಈಸ್ ಇದೆಲ್ಲ ಆ್ಯಂಡ್ ಬಟ್ ಈಸ್ ಇವೆಲ್ಲ ಫಸ್ಟ್ ಎಲಿಮೆಂಟ್ಗೆ ರಿಲೇಟೆಡ್ ಆಗುತ್ತೆ. ಬಟ್ ಅನ್ನೋದು ಇದು ಎಫ್ಗೆ ರಿಲೇಟೆಡ್ ಆಗುತ್ತೆ. ಎಫ್ ಅನ್ನೋ ಫ್ಲೋರ್ ಯೂಸ್ ಮಾಡುತ್ತೆ ಜೇನ ಅಬೋವ್, ಬಟ್ ಆದರೆ ಫಸ್ಟ್ ಎಲಿಮೆಂಟ್ ಎಫ್ಗೆ ರಿಲೇಟೆಡ್ ಆಗುತ್ತೆ. ಬಟ್ ಬಿಲೋ ದ ಫ್ಲೋರ್ ಆನ್ ವಿಚ್ ಈ ಲಿವ್ಸ್, ಆದರೆ ಈ ಎಲ್ಲಿ ಲೀವ್ ಮಾಡ್ತಾರಲ್ಲ ಅದರ ಕೆಳಗಡೆ, ಬಿಲೋ ದ ಫ್ಲೋರ್ ಆನ್ ವಿಚ್ ಈ ಲಿವ್ಸ್ ಅಂದರೆ ಈನ ಕೆಳಗಡೆ ವಾಸಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಎಫ್ ಲಿವ್ಸ್ ಆನ್ ಅ ಫ್ಲೋರ್ ವಿಚ್ ಈಸ್ ಅಬೋವ್ ಜೆ, ಎಫ್ ಜೇನ ಮೇಲ್ಗಡೆ ವಾಸಿಸ್ತಾರೆ ಆದರೆ ಈನ ಕೆಳಗಡೆ ವಾಸಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಈ ಥರ ಆರ್ಡರ್ ಬರಬೇಕು, ಇ ಎಫ್ ಜೆ. ಸೊ ಇವಾಗ ಇಲ್ಲಿರೋ ಬ್ಲ್ಯಾಂಕಲ್ಲಿ ಇಲ್ಲಿ ಈನ ತೊಗೊಳ್ತೀವಿ, ಇಲ್ಲಿ ಎಫ್ ಇಲ್ಲಿ ಜೆ, ಯಾಕಂದರೆ ಇಲ್ಲಿ ಅವರು ಹೇಳಿದ್ರಲ್ಲ ಎಫ್ ಜೇನ ಮೇಲ್ಗಡೆ ವಾಸಿಸ್ತಾರೆ, ಈನ ಕೆಳಗಡೆ ವಾಸಿಸ್ತಾರೆ ಅಂತ. ಸೊ ನೋಡಿ ಇ ಎಫ್ ಜೆ. ಸೊ ಈ ಥರ ಇದನ್ನು ಸಾಲ್ವ್ ಮಾಡ್ಕೊಳ್ತೀವಿ. ಫ್ಲೋರ್ ಬೇಸ್ಡ್ ಪಝಲ್ ಅಂತ ಕರಿತೀವಿ. ಈ ಥರ ಈ ಸೆಂಟೆನ್ಸ್ನೆಲ್ಲ ನೋಡ್ಕೊಂಡ್ಬಿಟ್ಟು ಇದಕ್ಕೆ ಒಂದೊಂದು ಪಝಲ್ಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್ಗೆಲ್ಲ 5 ಮಾರ್ಕ್ಸ್ ಈ ಥರ ಇರುತ್ತೆ. ಇದು 2018 ಇಸ್ವಿನಲ್ಲಿ ಕೇಳಿರೋ ಪಝಲ್ಸ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ನ ಕೇಳಿರೋದನ್ನು ಇಲ್ಲಿ ನಾನು ಸಾಲ್ವ್ ಮಾಡಿ ತೋರಿಸಿದೆ ಯಾವ ಥರ ಅಂತ ಹೇಳಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.